ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ಕ್ಲೀನ್ ವೋಟರ್ ಲಿಸ್ಟ್ ಆರ್ ದಿ ಚಾಯ್ಸ್ ಆಫ್ ಆಧಾರ್ ಲಿಂಕೇಜ್. ಈ ವಿಷಯದ ಬಗ್ಗೆ ಹಲವಾರು ದಿನಗಳ ಹಿಂದೆ ಒಂದ್ಸಾರಿ ಚರ್ಚೆ ಮಾಡಿದ್ವಿ. ಇವತ್ತು ಇನ್ನೊಮ್ಮೆ ನೋಡೋಣ, ಕೆಲವೊಬ್ಬರಿಗೆ ಇದು ಹೊಸದಾಗಿರಬಹುದು. ಪ್ರಾಬ್ಲಮ್ ಏನಂತಂದ್ರೆ, ವೋಟರ್ ಲಿಸ್ಟ್ ಇನ್ ಇಂಡಿಯಾ ಆಫನ್ ಹ್ಯಾವ್ ಎರರ್ಸ್ ಲೈಕ್ ಡೂಪ್ಲಿಕೇಟ್ ನೇಮ್ಸ್ ಆರ್ ಮಿಸ್ಸಿಂಗ್ ವೋಟರ್ಸ್. ಎಷ್ಟೋ ಸಾರಿ ಮತದಾರರ ಪಟ್ಟಿಗಳಲ್ಲಿ ನಕಲಿ ಹೆಸರುಗಳಿರುತ್ತವೆ ಅಥವಾ ಎಷ್ಟೋ ಜನರ ಹೆಸರು ಇರೋದೇ ಇಲ್ಲ. ದಿಸ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಡ್ಯೂರಿಂಗ್ ಎಲೆಕ್ಷನ್ಸ್ ಅಂಡ್ ನೀಡ್ಸ್ ಫಿಕ್ಸಿಂಗ್. ಹಾಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಇದರಿಂದಾಗಿ ಗೊಂದಲಗಳು ಉಂಟಾಗುತ್ತೆ. ಇದನ್ನ ಸರಿಪಡಿಸುವ ತುರ್ತು ಅವಶ್ಯಕತೆ ಇದೆ. ಇನ್ನು ಚುನಾವಣಾ ಆಯೋಗ ಆಧಾರ್ ಲಿಂಕ್ ಮಾಡುವಂತ ಐಡಿಯಾವನ್ನು ತೆಗೆದುಕೊಂಡು ಬಂದಿತ್ತು. ಅದರ ಜೊತೆ ಗವರ್ಮೆಂಟ್ ವಾಂಟ್ಸ್ ಟು ಲಿಂಕ್ ಆಧಾರ್ ವಿತ್ ವೋಟರ್ ಐಡಿಸ್ ಟು ರಿಮೂವ್ ಫೇಕ್ ಆರ್ ಡೂಪ್ಲಿಕೇಟ್ ನೇಮ್ಸ್ ಅಂಡ್ ಕ್ಲೀನ್ ಅಪ್ ದ ಲಿಸ್ಟ್. ಅಂದ್ರೆ ಈ ನಕಲಿ ಹೆಸರುಗಳನ್ನ ತೆಗೆದುಹಾಕಲಿಕ್ಕೆ ಮತ್ತೆ ಮತದಾರರ ಪಟ್ಟಿಯನ್ನು ಇನ್ನಷ್ಟು ಕ್ಲೀನ್ ಮಾಡಲಿಕ್ಕೆ, ಸಮರ್ಥಗೊಳಿಸಲಿಕ್ಕೆ ವೋಟರ್ ಐಡಿಯನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬಹುದು ಅನ್ನುವಂತ ಯೋಜನೆ ಇತ್ತು. ಆದ್ರೆ ಇದರಲ್ಲಿ ಕೆಲವೊಂದು ಕನ್ಸರ್ನ್ಗಳಿದೆ, ಪ್ರೈವಸಿಗೆ ಸಂಬಂಧಪಟ್ಟಿದ್ದು. ಸಮ್ ಪೀಪಲ್ ವರಿ ದಟ್ ಲಿಂಕಿಂಗ್ ಆಧಾರ್ ಟು ವೋಟರ್ ಐಡಿ could invade privacy or be misused for voter profiling. ಆಧಾರ್ ಲಿಂಕ್ ಮಾಡಿಬಿಟ್ರೆ ಎಷ್ಟೋ ಸಾರಿ ನಮ್ಮ ಮಾಹಿತಿಗಳು, ನಮ್ಮ ಹಲವಾರು ಇನ್ಫಾರ್ಮೇಶನ್ಗಳಿರುತ್ತೆ ಅದರಲ್ಲಿ. ಮುಖ್ಯವಾಗಿ ಬಯೋಮೆಟ್ರಿಕ್ ಡೀಟೇಲ್ಸ್ಗಳು, ನಮ್ಮ ಫಿಂಗರ್ ಪ್ರಿಂಟ್ಗಳು, ಹಲವಾರು ರೀತಿಯ ಬಹುಮುಖ್ಯ ಡೀಟೇಲ್ಗಳು ಆಧಾರ್ ಕಾರ್ಡ್ನ ಜೊತೆ ಲಿಂಕ್ ಆಗಿರುತ್ತೆ. ಒಂದು ವೇಳೆ ಇದೇನಾದ್ರೂ ಹ್ಯಾಕ್ ಆಯಿತು ಅಂತಂದ್ರೆ, ಅಥವಾ ಈ ಒಂದು ಮಾಹಿತಿ ಸೋರಿಕೆ ಆದ್ರೆ ಅದನ್ನ ಬೇರೆಯವರು ದುರುಪಯೋಗ ಪಡಿಸಿಕೊಳ್ಳುವ ಅವಕಾಶ ಸಿಗುತ್ತಲ್ವಾ ಅನ್ನೋದು ಹಲವರ ಕಾಳಜಿ. ಅದರ ಜೊತೆ ವೋಟರ್ ಪ್ರೊಫೈಲಿಂಗ್ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ, ಉದಾಹರಣೆಗೆ ನೀವು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಿಸಿದ ಪೋಸ್ಟ್ಗಳಿಗೆ ಹೆಚ್ಚು ಲೈಕ್ ಕೊಡ್ತೀರಾ, ಅವುಗಳಿಗೆ ಹೆಚ್ಚು ಕಮೆಂಟ್ ಮಾಡ್ತೀರಾ, ಯಾವ ಪಕ್ಷದ ನಾಯಕರನ್ನ ಫಾಲೋ ಮಾಡ್ತೀರಾ. ಇದನ್ನ ಗಮನಿಸಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಹಲವಾರು ಬಾರಿ ಆಟೋಮೆಟಿಕಲಿ ಇದು ಕ್ರಿಯೇಟ್ ಆಗಿರುತ್ತೆ. ಯಾಕಂತಂದ್ರೆ ಕ್ರಿಯೇಟ್ ಆದ್ಮೇಲೆ ತಾನೇ ನಿಮ್ಗೆ ಹೆಚ್ಚು ಬೇರೆ ಬೇರೆ ಮಾಹಿತಿ ಕಾಣಿಸ್ತಾ ಹೋಗೋದು. ಅಂತಂದ್ರೆ ಈಗ ಒಂದು ಬಿಜೆಪಿ ಅಥವಾ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದೀರ ಅಂತ ಇಟ್ಕೊಳ್ಳಿ, ಒಂದು ವಿಡಿಯೋ ನೋಡಿದ್ರಿ, ಇನ್ನು ಮುಂದೆ ಆ ಅಲ್ಗೋರಿದಮ್ ಇರುತ್ತಲ್ವಾ, ಆ ಅಲ್ಗೋರಿದಮ್ ನಿಮ್ಗೆ ಅದೇ ರೀತಿಯ ವಿಡಿಯೋಗಳನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದೇ ರೀತಿ ಇನ್ನು ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿನ ಲಿಂಕ್ ಮಾಡಿದ್ರು ಈ ರೀತಿಯ ಪ್ರೊಫೈಲಿಂಗ್ ಕ್ರಿಯೆ ನಡೀಬಹುದು. ಜನರ ಮಾಹಿತಿಯನ್ನ ದುರುಪಯೋಗ ಪಡಿಸ್ಕೊಂಡು ಅವರ ನಡವಳಿಕೆಗಳನ್ನ, ಅವರ ಅವಶ್ಯಕತೆ, ಆದ್ಯತೆಗಳನ್ನ ಮೊದಲೇ ಬೇರೆಯವರು ಕದಿಬಹುದು. ಅದನ್ನ ಉಪಯೋಗಿಸ್ಕೊಂಡು ಅವರ ಮನವೊಲಿಸಲಿಕ್ಕೆ ಅಥವಾ ಅವರ ಮನಸ್ಸನ್ನ ಮಾರ್ಪಾಡು ಮಾಡಲಿಕ್ಕೆ ಜನರು ದುರುದ್ದೇಶಕ್ಕಾಗಿ ಅದನ್ನ ಬಳಸ್ಕೊಳ್ಬಹುದು. ಕೆಲವು ಕಿಡಿಗೇಡಿಗಳು, ಹ್ಯಾಕರ್ಗಳು ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯ ಪಕ್ಷಗಳು ಅದಕ್ಕೋಸ್ಕರ ಕಾಯ್ತಾ ಇರಬಹುದಲ್ವಾ ಅನ್ನೋದು ಸಹ ಒಂದು ಕನ್ಸರ್ನ್. ಇನ್ನು ಈ ಲಿಂಕ್ ಮಾಡೋದು ವಾಲಂಟರಿ, ನಾಟ್ ಫೋರ್ಸ್ಡ್. ದ ಆಧಾರ್ ವೋಟರ್ ಐಡಿ ಲಿಂಕ್ ಇಸ್ ಸಪೋಸ್ ಟು ಬಿ ಆಪ್ಷನಲ್. ಇದು ಅವರವರ ಇಚ್ಛೆಗೆ ಪಟ್ಟಾಗಿರಬೇಕು. ಸ್ವಯಂ ಪ್ರೇರಿತವಾಗಿ ಅವರು ಬೇಕಿದ್ರೆ ಮಾಡ್ಕೊಳ್ಬಹುದು, ಅವರನ್ನ ಬಲವಂತಗೊಳಿಸಬಾರದು. ಬಟ್ ಇನ್ ಸಮ್ ಪ್ಲೇಸಸ್ ಪೀಪಲ್ ವರ್ ಪ್ರೆಷರ್ ಟು ಲಿಂಕ್ ಇಟ್. ಆದ್ರೆ ಎಷ್ಟೋ ಸಾರಿ ಇಲ್ಲ, ಲಿಂಕ್ ಮಾಡಲೇಬೇಕು ಅನ್ನುವಂತ ಒಂದು ಪ್ರೆಷರ್ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಜನರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ನೀಡ್ ಫಾರ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಬಹಳ ಅಗತ್ಯ ಆಗಿದೆ ಈ ಸಂದರ್ಭದಲ್ಲಿ. ದ ಎಲೆಕ್ಷನ್ ಕಮಿಷನ್ ಮಸ್ಟ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಹೌ ಡೇಟಾ ವಿಲ್ ಬಿ ಯೂಸ್ಡ್ ಅಂಡ್ ಪ್ರೊಟೆಕ್ಟೆಡ್ ಟು ಕೀಪ್ ಟ್ರಸ್ಟ್ ಇನ್ ದ ಸಿಸ್ಟಮ್. ಜನರಿಗೆ ಮುಖ್ಯವಾಗಿ ಚುನಾವಣಾ ಆಯೋಗ ಇರಬಹುದು, ಸರ್ಕಾರ ಇರಬಹುದು, ಯಾವುದೇ ವ್ಯವಸ್ಥೆ ಇರಬಹುದು, ಅದರಲ್ಲಿ ವಿಶ್ವಾಸ ಮೂಡಬೇಕು ಅಂತಾದ್ರೆ ಆ ಒಂದು ಚುನಾವಣಾ ಆಯೋಗ ಅಥವಾ ಸರ್ಕಾರ ಅವರ ಡೇಟಾಗಳನ್ನ, ಮಾಹಿತಿಯನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮತ್ತೆ ಅದನ್ನ ಹೇಗೆ ಸೇಫ್ ಆಗಿ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಹೀಗಾದಾಗ ಜನರು ಇದಕ್ಕೆ ಸಹಯೋಗವನ್ನ ನೀಡಬಹುದು. ಇಷ್ಟು ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ತಿಳ್ಕೋಬೇಕಾದಂತಹ ಅಂಶಗಳು. ಇದಾದ ನಂತರ, ಇಂಡಿಯಾಸ್ ಏವಿಯೇಷನ್ ಆರ್ಬಿಟ್ರೇಷನ್ ಕೇಸಸ್ ಸ್ಟಿಲ್ ಫ್ಲೈ ಆಫ್ ಓವರ್ಸೀಸ್. ಎಷ್ಟೋ ಸಾರಿ ಈ ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳು ಇರುತ್ತವೆ. ಆ ಪ್ರಕರಣಗಳನ್ನ, ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಪ್ರಕರಣಗಳೇ ಆಗಿದ್ರು ಸಹ ಅವುಗಳನ್ನ ಬೇರೆ ದೇಶಗಳು ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ನಿರ್ವಹಿಸ್ತಾ ಇವೆ. ಅದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಂಡಿಯಾ ಸ್ಟಿಲ್ ಲೂಸಸ್ ಏವಿಯೇಷನ್ ಕೇಸಸ್ ಟು ಫಾರಿನ್ ಕಂಟ್ರೀಸ್. ಅಂತಂದ್ರೆ, ಇವನ್ ದೋ ಇಂಡಿಯಾ ಹ್ಯಾಸ್ ಟ್ರೈ ಟು ಇಂಪ್ರೂವ್ ಇಟ್ಸ್ ಲೀಗಲ್ ಸಿಸ್ಟಮ್. ನಮ್ಮ ದೇಶದಲ್ಲಿ ಈ ಒಂದು ವಿಮಾನಯಾನ ಅಥವಾ ಯಾವುದೇ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತ ಕಾನೂನು ವ್ಯವಸ್ಥೆಯನ್ನ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಮೋಸ್ಟ್ ಬಿಗ್ ಏವಿಯೇಷನ್ ಕಂಪನೀಸ್ ಸ್ಟಿಲ್ ಪ್ರಿಫರ್ ಟು ಸಾಲ್ವ್ ದರ್ ಡಿಸ್ಪ್ಯೂಟ್ಸ್ ಪ್ಲೇಸಸ್ ಲೈಕ್
ಲಂಡನ್, ಸಿಂಗಾಪುರ್, ನಾಟ್ ಇನ್ ಇಂಡಿಯಾ. ಇಷ್ಟೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಸಹ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ವಿಮಾನಯಾನ ಕಂಪನಿಗಳು ತಮ್ಮ ವಿವಾದಗಳನ್ನ ಭಾರತದಲ್ಲಿ ಬಗೆಹರಿಸೋ ಬದಲು ಅದಕ್ಕೆ ಮುಂದಾಗ್ತಾ ಇಲ್ಲ. ಅದ್ರ ಬದಲು ಲಂಡನ್ ಅಥವಾ ಸಿಂಗಾಪುರದಂತಹ ದೇಶಗಳಲ್ಲಿ ಪರಿಹರಿಸಿಕೊಳ್ಳಿಕ್ಕೆ ಬಯಸ್ತಾ ಇವೆ. ಭಾರತದ ಕಾನೂನು ವ್ಯವಸ್ಥೆಯ ಮೇಲೆ ಅವರಿಗೆ ವಿಶ್ವಾಸ ಕಡಿಮೆ ಆಗಿದೆ. ಮೊದಲಿಂದಾನು ಅವರು ಅಷ್ಟು ವಿಶ್ವಾಸವನ್ನ ಇಟ್ಕೊಂಡಿಲ್ಲ. ಸ್ಲೋ ಅಂಡ್ ಅನ್ಕ್ಲಿಯರ್ ಲೀಗಲ್ ಸಿಸ್ಟಮ್. ನಮ್ಮ ದೇಶದಲ್ಲಿ ಸಮಸ್ಯೆ ಏನು? ಇಂಡಿಯಾಸ್ ಕೋರ್ಟ್ ಸಿಸ್ಟಮ್ ಇಸ್ ಆಫನ್ ಸ್ಲೋ, ಅನ್ಕ್ಲಿಯರ್ ಅಂಡ್ ನಾಟ್ ವೆರಿ ಫ್ರೆಂಡ್ಲಿ ಫಾರ್ ಬಿಗ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಡಿಸ್ಪ್ಯೂಟ್ಸ್. ಅಂದ್ರೆ ನಮ್ಮ ದೇಶದ ನ್ಯಾಯ ವ್ಯವಸ್ಥೆ ಇದೆಯಲ್ವಾ, ಇದು ಸಾಮಾನ್ಯವಾಗಿ ನಿಧಾನ ಆಗಿರುತ್ತೆ. ಕೋಟ್ಯಾಂತರ ಕೇಸ್ಗಳು ಪೆಂಡಿಂಗ್ ಬಿದ್ದಿವೆ. ಮತ್ತೆ ಅಸ್ಪಷ್ಟ, ಕೆಲವೊಂದು ಸಾರಿ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳು ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗಿ ದೊಡ್ಡ ಅಂತಾರಾಷ್ಟ್ರೀಯ ವ್ಯವಹಾರ ಇರುತ್ತೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ವಿವಾದಗಳಿಗೆ ಇದು ಹೆಚ್ಚು ಸ್ನೇಹ ಪರವಾಗಿಲ್ಲ. ಅಂತಂದ್ರೆ ಕೇಸ್ಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಟೈಮ್ ತಗೊಳ್ತಾ ಇದೆ, ಖರ್ಚು ಜಾಸ್ತಿ ಆಗುತ್ತೆ, ಸ್ಪಷ್ಟತೆ ಕಡಿಮೆ ಇದೆ. ಹೀಗಾಗಿ ಏನಾಗ್ತಾ ಇದೆ, ದಿಸ್ ಮೇಕ್ಸ್ ಫಾರಿನ್ ಕಂಟ್ರೀಸ್ ಮೋರ್ ಅಟ್ರಾಕ್ಟಿವ್ ಫಾರ್ ಆರ್ಬಿಟ್ರೇಷನ್. ಈ ವಿಮಾನಯಾನ ಕಂಪನಿಗಳು ವಿದೇಶಗಳು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಿ ಅಂತ ಹೇಳ್ತಾ ಇವೆ. ಇನ್ನು ಫಾಸ್ಟ್ ರಿಫಾರ್ಮ್ಸ್ ಡಿಂಟ್ ಫಿಕ್ಸ್ ಎವ್ರಿಥಿಂಗ್. ಮೊದಲೆಲ್ಲ ನಾವು ಹಲವಾರು ಕ್ರಮಗಳನ್ನ ಕೈಗೊಂಡಿದ್ವಿ, ಆದ್ರೂ ಸಹ ಏನೂ ಪ್ರಯೋಜನ ಆಗಿಲ್ಲ. ಇಂಡಿಯಾ ಮೇಡ್ ಸಮ್ ಚೇಂಜಸ್ ಲೈಕ್ ದಿ 2021 ಆರ್ಬಿಟ್ರೇಷನ್ ರಿಫಾರ್ಮ್, ಬಟ್ ದೇ ಹ್ಯಾವಂಟ್ ಸಾಲ್ವ್ಡ್ ಆಲ್ ದ ಪ್ರಾಬ್ಲಮ್ಸ್. 2021ರಲ್ಲಿ ಒಂದು ಮಧ್ಯಸ್ಥಿಕೆ ಸುಧಾರಣೆಯಂಥ ಕೆಲವು ಬದಲಾವಣೆಗಳನ್ನು ನಾವು ಮಾಡಿದ್ದೇವೆ, ಆದ್ರೆ ಅದರಿಂದ ಎಲ್ಲಾ ಸಮಸ್ಯೆಯ ಪರಿಹಾರ ಆಗಿಲ್ಲ. ಕೀ ಥಿಂಗ್ಸ್ ಲೈಕ್ ಫಾಸ್ಟರ್ ಪ್ರೊಸೆಸರ್ಸ್, ಎಕ್ಸ್ಪರ್ಟ್ ಜಡ್ಜಸ್ ಅಂಡ್ ಬೆಟರ್ ಲಾಸ್ ಆರ್ ಸ್ಟಿಲ್ ಮಿಸ್ಸಿಂಗ್. ಅದರಲ್ಲೂ ಮುಖ್ಯವಾಗಿ ಪ್ರಕ್ರಿಯೆಗಳು ಇನ್ನಷ್ಟು ವೇಗಗೊಳ್ಳಬೇಕು, ತಜ್ಞರಿರಬೇಕು. ಅಂತಂದ್ರೆ ಜಡ್ಜಸ್ಗಳಿಗೆ ಜನರಲ್ ನಾಲೆಜ್ ಇರಬಹುದು, ಆದ್ರೆ ವಿಮಾನಯಾನ ಅಥವಾ ಸ್ಪೆಷಲೈಸ್ಡ್ ಜಡ್ಜಸ್ಗಳು, ಎಕ್ಸ್ಪರ್ಟ್ ಆಗಿರುವಂತಹ ಜಡ್ಜಸ್ಗಳ ಕೊರತೆ ಇದೆ. ಅದೇ ರೀತಿ ಉತ್ತಮವಾದ ಕಾನೂನುಗಳು ಸಹ ಸರಿಯಾಗಿ ಇನ್ನೂ ಜಾರಿಗೆ ಬಂದಿಲ್ಲ. ಹ್ಯೂಜ್ ಕಾಸ್ಟ್ ಫಾರ್ ಇಂಡಿಯಾ. ಇದರಿಂದ ನಷ್ಟ ಆಗ್ತಾ ಇರೋದು ಭಾರತಕ್ಕೆ. ವೆನ್ ಏವಿಯೇಷನ್ ಡಿಸ್ಪ್ಯೂಟ್ಸ್ ಆರ್ ಸಾಲ್ವ್ಡ್ ಔಟ್ಸೈಡ್ ದಿ ಕಂಟ್ರಿ, ಇಂಡಿಯಾ ಲಾಸಸ್ ಮನಿ, ಜಾಬ್ಸ್ ಅಂಡ್ ರೆಪ್ಯುಟೇಷನ್. ಈಗ ನಮ್ಮ ದೇಶದ ಪ್ರಕರಣಗಳು ಮತ್ಯಾವುದೋ ದೇಶದಲ್ಲಿ ತೀರ್ಮಾನ ಆಗ್ತಾ ಇವೆ, ಅಲ್ಲಿ ಬೇರೆ ದೇಶ ಅದಕ್ಕೋಸ್ಕರ ಮಧ್ಯಸ್ಥಿಕೆನ ವಹಿಸ್ಕೊಳ್ತಾ ಇದೆ ಅಂತಂದ್ರೆ ನಮ್ಮ ಹಣ ಖರ್ಚಾಗ್ತಾ ಇದೆ, ಎಷ್ಟೋ ಜಾಬ್ಗಳು ಸಹ ಅದರಿಂದಾಗಿ ಕಳೆದುಕೊಳ್ತಾ ಇದ್ದಾರೆ. ಅಂತಂದ್ರೆ ನಮ್ಮ ದೇಶದಲ್ಲೇ ಒಂದ್ ವೇಳೆ ಅದು ನಡೀತಾ ಇದೆ ಅಂತಂದ್ರೆ ಹೆಚ್ಚು ಜನರಿಗೆ ಅದರಿಂದ ಉದ್ಯೋಗಗಳು ಸಿಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇತ್ತು, ಅದರಿಂದಾಗಿ ಇಂಡೈರೆಕ್ಟ್ ಆಗಿ ಉದ್ಯೋಗಗಳು ಸೃಷ್ಟಿಯಾಗುವ ಸಾಧ್ಯತೆ ಇತ್ತು. ಅದೇ ರೀತಿ ಭಾರತದ ಸ್ಥಾನಮಾನಕ್ಕೂ ಸಹ ಹಾನಿ ಆಗ್ತಾ ಇದೆ. ಇಟ್ ಆಲ್ಸೋ ಅಫೆಕ್ಟ್ಸ್ ಇಂಡಿಯನ್ ಏರ್ಲೈನ್ಸ್ ಅಂಡ್ ಗವರ್ಮೆಂಟ್ ಡೀಲ್ಸ್. ಅದರ ಜೊತೆ ಭಾರತದ ಸರ್ಕಾರ ಮತ್ತೆ ಭಾರತದ ವಾಯುಯಾನ ಇದೆಯಲ್ವಾ, ವಿಮಾನಯಾನ ಇದೆಯಲ್ವಾ, ಆ ವಿಮಾನಯಾನದ ಸಂಬಂಧಪಟ್ಟ ಹಾಗೆ ಕೆಲವೊಂದು ವ್ಯವಹಾರಗಳ ಮೇಲೆ ಇದು ಪರಿಣಾಮನ ಬೀರ್ತಾ ಇದೆ. ಹಾಗಾಗಿ ಏನಾಗಬೇಕು? ಅರ್ಜೆಂಟ್ ನೀಡ್ ಫಾರ್ ಬೆಟರ್ ರಿಫಾರ್ಮ್ಸ್. ಇಂಡಿಯಾ ಮಸ್ಟ್ ಫೋಕಸ್ ಆನ್ ಮೇಕಿಂಗ್ ಇಟ್ಸ್ ಆರ್ಬಿಟ್ರೇಷನ್ ಸಿಸ್ಟಮ್ ಕ್ವಿಕರ್. ನಮ್ಮ ಮಧ್ಯಸ್ಥಿಕೆ ವ್ಯವಸ್ಥೆಯನ್ನ ಇನ್ನಷ್ಟು ತ್ವರಿತಗೊಳಿಸಬೇಕು, ಸಿಂಪ್ಲರ್, ಇನ್ನಷ್ಟು ಸರಳಗೊಳಿಸಬೇಕು, ಅಂಡ್ ಮೋರ್ ಟ್ರಸ್ಟ್ ವರ್ದಿ, ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು. ಟು ಬ್ರಿಂಗ್ ಸಚ್ ಹೈ ಸ್ಟೇಕ್ ಕೇಸಸ್ ಬ್ಯಾಕ್ ಹೋಮ್. ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಇಂತಹ ಪ್ರಕರಣಗಳನ್ನ ನಾವು ನಮ್ಮ ದೇಶದೊಳಗಡೆನೆ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದು 2ನೇ ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಬೇಕಾದಂತ ಅಂಶಗಳು. ಇದಾದ ನಂತರ ಇನ್ಕನ್ಕ್ಲೂಸಿವ್ ಚಾಪ್ಟರ್, ತಮಿಳುನಾಡು ಶುಡ್ ಹೆಲ್ಪ್ ಪ್ರಿಪೇರ್ ಇಟ್ಸ್ ಸ್ಟೂಡೆಂಟ್ಸ್ ಫಾರ್ ಕ್ಲಿಯರಿಂಗ್ ನೀಟ್. ಈ ಸಮಸ್ಯೆ ಈಗಿಂದಲ್ಲ, ಹಲವಾರು ವರ್ಷಗಳಿಂದ ಇದು ಕಂಡು ಬರ್ತಾ ಇದೆ. ನೀಟ್ ಮತ್ತೆ ತಮಿಳುನಾಡು ಏನ್ ಹೇಳುತ್ತೆ, ನೀಟ್ ಬಗ್ಗೆ ತಾವು ಒಪ್ಪೋದಿಲ್ಲ, ಪರೀಕ್ಷೆಯನ್ನು ನಾವು ನಡೆಸೋದಿಲ್ಲ ಅಥವಾ ಅದಕ್ಕೆ ಯಾವುದೇ ಉತ್ತೇಜನವನ್ನ ಕೊಡೋದಿಲ್ಲ ಅಂತ ತಮಿಳುನಾಡು ಹೇಳ್ತಾ ಇರುತ್ತೆ. ನೀಟ್ ಕನ್ಫ್ಯೂಷನ್ ಕಂಟಿನ್ಯೂಸ್ ಇನ್ ತಮಿಳುನಾಡು ಗವರ್ಮೆಂಟ್ ಪಾಸ್ಡ್ ಅ ಲಾ ಅವಾಯ್ಡ್ ನೀಟ್ ಫಾರ್ ಮೆಡಿಕಲ್ ಅಡ್ಮಿಷನ್. ತಮಿಳುನಾಡಿನಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪಡೆಯಲಿಕ್ಕೆ ನೀಟ್ ಅನ್ನುವ ಎಕ್ಸಾಮ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಹಾಗಾಗಿ ತಮಿಳುನಾಡು ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಶಿಕ್ಷಣ, ಆ ಒಂದು ಎಕ್ಸಾಮಿನ ಅವಶ್ಯಕತೆನೇ ಬೇಡ, ಅದನ್ನ ಬಿಟ್ಟು ನಾವು ಬೇರೆ ನಮ್ಮದೇ ಆದ ವ್ಯವಸ್ಥೆಯನ್ನು ರೂಪಿಸ್ಕೊಳ್ತೇವೆ ಅಂತ ಆ ನೀಟನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೊಸದಾದ ಕಾನೂನನ್ನು ಸಹ ಜಾರಿಗೆ ತಂದಿದ್ದಾರೆ. ಆದ್ರೆ ಬಟ್ ದ ಪ್ರೆಸಿಡೆಂಟ್ ಹ್ಯಾಸ್ ನಾಟ್ ಅಪ್ರೂವ್ಡ್ ಇಟ್. ಅದು ರಾಷ್ಟ್ರೀಯವಾಗಿ ಸಂಬಂಧಪಟ್ಟಂತ ನೀಟ್ ಅಂದ್ರೆ ನ್ಯಾಷನಲ್ ಅಲ್ವಾ, ಹಾಗಾಗಿ ಅದಕ್ಕೆ ಪ್ರೆಸಿಡೆಂಟ್ ಅಪ್ರೂವಲ್ ಇನ್ನೂ ಸಹ ಸಿಕ್ಕಿಲ್ಲ. ಕ್ರಿಯೇಟಿಂಗ್ ಅನ್ಸರ್ಟಿನಿಟಿ. ಇದರಿಂದಾಗಿ ಅನಿಶ್ಚಿತತೆ ಸೃಷ್ಟಿಯಾಗಿದೆ ಅಂತಂದ್ರೆ ಈಗ ನೋಡಿ, ರಾಜಕಾರಣಿಗಳಿರಬಹುದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇವು ತಮ್ಮ ತಮ್ಮ ಜಗಳಗಳನ್ನ ಮುಂದುವರಿಸ್ಕೊಳ್ತಾನೆ ಇರುತ್ತವೆ. ಆದ್ರೆ ಸಮಸ್ಯೆ ಆಗೋದು ಯಾರಿಗೆ? ಸ್ಟೂಡೆಂಟ್ಸ್ ಆರ್ ವರೀಡ್. ವಿದ್ಯಾರ್ಥಿಗಳು ಚಿಂತಾಕ್ರಾಂತರಾಗಿದ್ದಾರೆ. ಎಕ್ಸಾಮ್ ಸೀಸನ್ ಅಪ್ರೋಚಿಂಗ್, ಪರೀಕ್ಷೆಗಳು ಹತ್ರ ಬರ್ತಾ ಇದೆ. ಸ್ಟೂಡೆಂಟ್ಸ್ ಡೋಂಟ್ ನೋ ವೆದರ್ ನೀಟ್ ವಿಲ್ ಬಿ ರಿಕ್ವೈರ್ಡ್ ಆರ್ ನಾಟ್. ಈಗ ಮುಂದಿನ ಒಂದು ಶಿಕ್ಷಣಕ್ಕೆ, ವೈದ್ಯಕೀಯ ಶಿಕ್ಷಣ ಪಡ್ಕೊಳ್ಳಿಕ್ಕೆ ನೀಟ್ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ.
ಹಾಗಾಗಿ ಮೇಕಿಂಗ್ ದಮ್ ಆಂಕ್ಷಿಯಸ್ ಅಂಡ್ ಕನ್ಫ್ಯೂಸ್ಡ್, ಹಾಗಾಗಿ ತುಂಬಾ ಗೊಂದಲಕ್ಕೆ, ಆತಂಕದಿಂದ ಅವರು ತುಂಬಿಕೊಂಡಿದ್ದಾರೆ. ಲಾಂಗ್ ಪೊಲಿಟಿಕಲ್ ಬ್ಯಾಟಲ್. ತಮಿಳುನಾಡು ಹ್ಯಾಸ್ ಬೀನ್ ಟ್ರೈಯಿಂಗ್ ಟು ರಿಮೂವ್ ನೀಟ್ ಫಾರ್ ಇಯರ್ಸ್. ಹಲವಾರು ವರ್ಷಗಳಿಂದ ನೀಟನ್ನು ತೆಗೆದುಹಾಕಲಿಕ್ಕೆ ತಮಿಳುನಾಡು ಪ್ರಯತ್ನ ಪಡ್ತಾನೆ ಇದೆ. ಸೇಯಿಂಗ್ ಇಟ್ಸ್ ಅನ್ಫೇರ್ ಟು ಸ್ಟೂಡೆಂಟ್ಸ್ ಫ್ರಮ್ ದಿ ಸ್ಟೇಟ್ ಸಿಲೆಬಸ್. ಆ ರಾಜ್ಯದ ಸಿಲೆಬಸ್ ಅನ್ನು ಹೊಂದಿರುವಂತಹ ಸ್ಟೂಡೆಂಟ್ಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅಂತ ತಮಿಳುನಾಡಿನ ವಾದ. ಬಟ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ನಾಟ್ ಅಗ್ರೀಡ್. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪುವುದಿಲ್ಲ. ಲೀಗಲ್ ಅಂಡ್ ಪೊಲಿಟಿಕಲ್ ಡಿಲೇಸ್, ಅದರ ಜೊತೆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳಿಂದಾಗಿ ವಿಳಂಬಗಳು ಆಗ್ತಾ ಇದೆ. ಈವನ್ ಆಫ್ಟರ್ ದಿ ಸ್ಟೇಟ್ ಪಾಸ್ ದಿ ಬಿಲ್ ಟ್ವೈಸ್, ಸೆಂಟ್ ಇಟ್ ಟು ದ ಪ್ರೆಸಿಡೆಂಟ್, ಫೈನಲ್ ಡಿಸಿಷನ್ ಇಸ್ ಸ್ಟಿಲ್ ಪೆಂಡಿಂಗ್, ಕಾಸಿಂಗ್ ಮೋರ್ ಡಿಲೇಸ್. 2 ಸಾರಿ ಈ ಮಸೂದೆನ ಅಂಗೀಕರಿಸಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಕಳಿಸಿದ ನಂತರವೂ ಸಹ ಅಂತಿಮ ನಿರ್ಧಾರ ಇನ್ನೂ ಬಾಕಿ ಇದೆ. ಹಾಗೆ ಇನ್ನಿಷ್ಟು ವಿಳಂಬ ಆಗ್ತಾ ಇದೆ. ಏನ್ ಮಾಡಬೇಕು? ಬೆಟರ್ ಪ್ರಿಪರೇಷನ್ ನೀಡೆಡ್. ಇನ್ಸ್ಟೆಡ್ ಆಫ್ ಓನ್ಲಿ ಫೋಕಸಿಂಗ್ ಆನ್ ರಿಮೂವಿಂಗ್ ನೀಟ್, ತಮಿಳುನಾಡು ಶುಡ್ ಆಲ್ಸೋ ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಬೆಟರ್ ಕೋಚಿಂಗ್ ಅಂಡ್ ಸಪೋರ್ಟ್ ಟು ಸಕ್ಸೀಡ್ ಇನ್ ನೀಟ್. ಕೇವಲ ನೀಟನ್ನು ತೆಗೆದು ಹಾಕೋದ್ರ ಮೇಲೆ ಗಮನ ನೀಡೋ ಬದಲು ನೀಟ್ನಲ್ಲಿ ಯಶಸ್ವಿ ಆಗಲಿಕ್ಕೆ, ವಿದ್ಯಾರ್ಥಿಗಳು ಉತ್ತಮ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ, ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ತಮಿಳುನಾಡು ಸಹಾಯ ಮಾಡಬೇಕು. ಹಾಗಾದಾಗ ಮಾತ್ರ ಸ್ಟೂಡೆಂಟ್ಸ್ಗಳಿಗೂ ಸಹ ಒಂದು ಗೊಂದಲ ನಿವಾರಣೆ ಆಗುತ್ತೆ. ಅದೇ ರೀತಿ ತಮಿಳುನಾಡು ಅದರದಾದ ವ್ಯವಸ್ಥೆನ ಸಹ ಮುಂದುವರಿಸಬಹುದು ಅಲ್ವಾ. ಹಾಗಾಗಿ ನೀಟಿಗೆ ಸಹ ಪ್ರಿಪೇರ್ ಆಗಬೇಕು. ಸಿಲೆಬಸ್ಗಳು ಆಲ್ಮೋಸ್ಟ್ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದಾಗೆ ಈ ಒಂದು ನೀಟ್ ಪರೀಕ್ಷೆ ಇರಬಹುದು, ಸ್ಟೇಟ್ ಸಿಲೆಬಸ್ ಇರಬಹುದು, ಯಾವುದು ಬಹಳ ಒಳ್ಳೆಯ ಆದ್ಯತೆ ಅಂತ ತೀರ್ಮಾನ ಮಾಡಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸೊಲ್ಯೂಷನ್ ಅನ್ನು ಆದಷ್ಟು ಬೇಗ ಕೊಡಬೇಕು. ಇದು ಈ ಆರ್ಟಿಕಲ್ ನಲ್ಲಿ ಹೇಳಿರುವಂತ ಅಂಶ. ಇದಾದ ನಂತರ ಡಿಸ್ಪೆಲ್ಲಿಂಗ್ ಕನ್ಸರ್ನ್ಸ್. ಮೋದಿಸ್ ವಿಸಿಟ್ ಟು ಕೊಲಂಬೋ ಶುಡ್ ಹೆಲ್ಪ್ ಅಡ್ವಾನ್ಸ್ ಟೈಸ್ ಅಂಡ್ ರಿಸಾಲ್ವ್ ಡಿಸ್ಪ್ಯೂಟ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀಲಂಕಾಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. ಮೋದಿ ಶ್ರೀಲಂಕಾ ವಿಸಿಟ್ ಇಸ್ ಇಂಪಾರ್ಟೆಂಟ್. ದಿಸ್ ವಾಸ್ ಮೋದಿಸ್ ಫಸ್ಟ್ ವಿಸಿಟ್ ಟು ಶ್ರೀಲಂಕಾ ಸಿನ್ಸ್ 2019. 2019 ನಂತರ ಮೊದಲ ಬಾರಿಗೆ ಮೋದಿಯವರು ಶ್ರೀಲಂಕಾಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇಟ್ ವಾಸ್ ಮೆಂಟ್ ಟು ಇಂಪ್ರೂವ್ ರಿಲೇಷನ್ಸ್ ಅಂಡ್ ಕ್ಲಿಯರ್ ಅಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಿಟ್ವೀನ್ ದ 2 ಕಂಟ್ರೀಸ್. ಈ ಭೇಟಿಯಿಂದಾಗಿ ಸಂಬಂಧಗಳು ಸುಧಾರಣೆ ಆಗಬಹುದು, ಮತ್ತೆ ತಪ್ಪು ತಿಳುವಳಿಕೆಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ, ಅದನ್ನು ನಿವಾರಿಸುವ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ಕನ್ಸರ್ನ್ಸ್ ಅಬೌಟ್ ಡಿಫೆನ್ಸ್ ಟೈಸ್. ರಕ್ಷಣಾ ಸಂಬಂಧದ ಬಗ್ಗೆ ಕೆಲವೊಂದು ಕಳವಳಗಳು ವ್ಯಕ್ತ ಆಗ್ತಾ ಇದೆ. ನ್ಯೂ ಡಿಫೆನ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ ರೈಸ್ಡ್ ಕನ್ಸರ್ನ್ಸ್ ಇನ್ ಬೋತ್ ಕಂಟ್ರೀಸ್. ಒಂದು ಹೊಸದಾದಂತಹ ಒಂದು ರಕ್ಷಣಾ ಒಪ್ಪಂದಕ್ಕೆ ಹೆಚ್ಚಾಗಿ ಇದರಲ್ಲಿ ಸಹಿ ಹಾಕಬಹುದು. ಇದರಿಂದಾಗಿ ಏನಾಗಬಹುದು ಅಂತಂದ್ರೆ, ಮುಖ್ಯವಾಗಿ ಅದರಲ್ಲೂ ಶ್ರೀಲಂಕಾ ವುಡ್ ಅಲೋ ಫಾರಿನ್ ಪವರ್ಸ್ ಲೈಕ್ ಚೀನಾ ಆಕ್ಟ್ ಅಗೇನ್ಸ್ಟ್ ಇಂಡಿಯಾ ಫ್ರಾಮ್ ಇಟ್ಸ್ ಲ್ಯಾಂಡ್. ಎಷ್ಟೋ ಸಾರಿ ಚೀನಾ ಶ್ರೀಲಂಕಾವನ್ನ ತನ್ನ ದಾಳವಾಗಿ ಬಳಸ್ಕೊಳ್ತಾ ಇರುತ್ತೆ. ಇಂಡಿಯಾದ ವಿರುದ್ಧ ತನಗೆ ಬೇಕಾದನ್ನ ಮಾಡ್ಕೊಳ್ಳಿಕ್ಕೆ ಶ್ರೀಲಂಕಾವನ್ನ ಚೀನಾ ಬಳಸ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಶ್ರೀಲಂಕಾ ಹೇಗೆ ಪ್ರತಿಕ್ರಿಯೆ ನೀಡಬಹುದು ಅನ್ನೋದ್ರ ಬಗ್ಗೆ ಹಲವಾರು ಜನರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲಿಟಿಕಲ್ ಚೇಂಜ್ ಇನ್ ಶ್ರೀಲಂಕಾ. ಅದೇ ರೀತಿ ಶ್ರೀಲಂಕಾದಲ್ಲಿ ಏನಾಗಿದೆ, ದ ನ್ಯೂ ಶ್ರೀಲಂಕನ್ ಗವರ್ಮೆಂಟ್ ಅಂಡರ್ ದಿ NPP, ನ್ಯಾಷನಲ್ ಪೀಪಲ್ಸ್ ಪವರ್. ಈ NPP ಅನ್ನುವಂತ ಪಾರ್ಟಿಯ ಮೂಲಕ ಹೊಸದಾದ ಗವರ್ಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿದೆ. ಮೋರ್ ಕಾಶಿಯಸ್ ಅಬೌಟ್ ಟೈಸ್ ವಿತ್ ಇಂಡಿಯಾ. ಆ ಹೊಸ ಗವರ್ಮೆಂಟ್ ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಕ್ರಿಯೇಟಿಂಗ್ ಅನ್ಸರ್ಟಿನಿಟಿ ಅಬೌಟ್ ಫ್ಯೂಚರ್ ಕೋಆಪರೇಷನ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಬಂಧಗಳು ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ನಿಶ್ಚಿತವಾದ ಒಂದು ದಾರಿ ಕಾಣಿಸ್ತಾ ಇಲ್ಲ. ಇನ್ನು ಫಿಶರ್ಮೆನ್ಸ್ ಇಶ್ಯೂ ಮ್ಯಾಟರ್ಸ್ ಟು ತಮಿಳುನಾಡು. ಕಚತೀವು ಐಲ್ಯಾಂಡ್ ಬಗ್ಗೆ ಹಲವಾರು ದಿನಗಳಿಂದ ನಾವು ಡಿಸ್ಕಸ್ ಮಾಡಿದ್ವಿ. ಅಂತಂದ್ರೆ ಆ ಒಂದು ದ್ವೀಪ ಅಥವಾ ಆ ಒಂದು ಪ್ರದೇಶದಲ್ಲಿ ಮೀನುಗಾರರಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ತಮಿಳುನಾಡು ತನಗೆ ಸೇರಿತು ಅಂತ ಹೇಳ್ತಾ ಇತ್ತು, ಆದ್ರೆ ಭಾರತ ಅದನ್ನ ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತೆ ತಮಿಳುನಾಡು, ಇದರ ಜೊತೆಗೆ ಶ್ರೀಲಂಕಾ, ಈ 3 ಸಂಘಗಳ ಮಧ್ಯೆ, 3 ವಿಭಾಗಗಳ ಮಧ್ಯೆ ಆವಾಗ ಡಿಸ್ಪ್ಯೂಟ್ಗಳು ಕಂಡು ಬರ್ತಾ ಇರುತ್ತೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿರೋದ್ರಿಂದ PM ಮೋದಿಸ್ ವಿಸಿಟ್ ಆಲ್ಸೋ ಬ್ರಾಟ್ ಹೋಪ್ ಫಾರ್ ರಿಸಾಲ್ವಿಂಗ್ ದಿ ಲಾಂಗ್ ಸ್ಟ್ಯಾಂಡಿಂಗ್ ಫಿಶರ್ಮೆನ್ ಕಾನ್ಫ್ಲಿಕ್ಟ್. ಮೀನುಗಾರರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಿವಾರಣೆ ಆಗಬಹುದು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪೀಪಲ್ ಇನ್ ತಮಿಳುನಾಡು. ತಮಿಳುನಾಡಿನಲ್ಲಿ ಇರುವಂತಹ ಜನರಿಗೆ ಇದು ಬಹಳ ಪ್ರಮುಖವಾದಂತಹ ಅಂಶ. ಇನ್ನು ಇದಾದ ನಂತರ ಇಂಡಿಯಾ ವಾಂಟ್ಸ್ ಲಾಂಗ್ ಟರ್ಮ್ ಪೀಸ್ ಅಂಡ್ ಕೋಆಪರೇಷನ್. ಭಾರತಕ್ಕೆ ಮುಖ್ಯವಾಗಿ ನಮ್ಮ ಆದ್ಯತೆ ಏನು? ಲಾಂಗ್ ಟರ್ಮ್ ಪೀಸ್, ದೀರ್ಘಕಾಲಿಕವಾದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗೋದು. ಇಂಡಿಯಾ ಹೋಪ್ಸ್ ಟು ಬಿಲ್ಡ್ ಟ್ರಸ್ಟ್ ಅಂಡ್ ಲಾಸ್ಟಿಂಗ್ ಪೀಸ್ ವಿತ್ ಶ್ರೀಲಂಕಾ. ಫ್ಲೆಕ್ಸಿಬಲ್ ಟಾಕ್ಸ್, ಸರಿಯಾದ ಮಾತುಕತೆಗಳು ಮತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ತಿಳುವಳಿಕೆ ಅಥವಾ ಪರಸ್ಪರ ಸ್ನೇಹ ಸೌಹಾರ್ದತೆಗಳ ಮೂಲಕ ಸಂಬಂಧವನ್ನು ವರ್ಧಿಸೋದು. ಎಸ್ಪೆಷಲಿ ಬೈ ಅಡ್ರೆಸಿಂಗ್ ಪಾಸ್ಟ್ ಟೆನ್ಷನ್ಸ್ ಅಂಡ್ ವರ್ಕಿಂಗ್ ಆನ್ ಶೇರ್ಡ್ ಗೋಲ್ಸ್. ಹಿಂದಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದು, ಅದರ ಜೊತೆ 2 ದೇಶಗಳು ಒಟ್ಟಾಗಿ ತಮ್ಮ ಗುರಿಗಳನ್ನು ಸಾಧಿಸಿಕೊಳ್ಳಿಕ್ಕೆ ಮುಂದಾಗೋದು. ಈ ಮೂಲಕ ಶಾಂತಿಯನ್ನ ಸ್ಥಾಪಿಸಬಹುದು ಅನ್ನೋದು ಭಾರತದ ಗುರಿ ಹಾಕೊಂಡಿದೆ.
ಏನೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ಇವತ್ತಿನ ಕೊನೆಯ ಆರ್ಟಿಕಲ್, ಶೇಪಿಂಗ್ ಅ ಫ್ಯೂಚರ್ ರೆಡಿ ವರ್ಕ್ ಫೋರ್ಸ್. ಇದರಲ್ಲಿ ಹೇಳ್ತಾ ಇರೋದು ವರ್ಕ್ ಫೋರ್ಸ್ ಅಂತಂದ್ರೆ ಕೆಲಸ ಮಾಡುವವರು ಮುಂದಿನ ದಿನಗಳಲ್ಲಿ ಯಾವ ಯಾವ ವಿಷಯಗಳಿಗೆ ತಯಾರಾಗಿರ್ಬೇಕು, ಭವಿಷ್ಯ ಹೇಗಿದೆ. ವರ್ಕ್ ಫೋರ್ಸ್ ಅಪ್ಗ್ರೇಡೇಷನ್. ಇಂಡಿಯಾ ನೀಡ್ಸ್ ಟು ಅಪ್ಗ್ರೇಡ್ ಇಟ್ ವರ್ಕ್ ಫೋರ್ಸ್ ಅಂತಂದ್ರೆ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾರಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ, ಆ ವರ್ಕ್ ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಾರ್ಮಿಕರ ಬಗ್ಗೆ, ಕೆಲಸಗಾರರ ಬಗ್ಗೆ. ದ ಫ್ಯೂಚರ್ ಆಫ್ ಜಾಬ್ಸ್ ಇಸ್ ಚೇಂಜಿಂಗ್ ಫಾಸ್ಟ್ ಡ್ಯೂ ಟು ಟೆಕ್ನಾಲಜಿ, ಕ್ಲೈಮೇಟ್ ಚೇಂಜ್ ಅಂಡ್ ಏಜಿಂಗ್ ಪಾಪ್ಯುಲೇಷನ್. ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನದಿಂದಾಗಿರಬಹುದು ಅಥವಾ ಹವಾಮಾನ ಬದಲಾವಣೆ ಆಗ್ತಾ ಇದೆ. ಅದೇ ರೀತಿ ಜನಸಂಖ್ಯೆ ಹೆಚ್ಚು ವಯಸ್ಸಾದವರ ಕಡೆ ತಿರುಗ್ತಾ ಇದೆ. ಅಂತಂದ್ರೆ ತರುಣರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ವಿಷಯಗಳ ಮೇಲೆ ಮುಂದಿನ ದಿನಗಳ ಒಂದು ಜಾಬ್ ಮಾರ್ಕೆಟ್ ನಿರ್ಧಾರ ಹಾಕೊಂಡಿದೆ. ಇಂಡಿಯಾ ಮಸ್ಟ್ ಪ್ರಿಪೇರ್ ಇಟ್ಸ್ ಪೀಪಲ್ ವಿತ್ ರೈಟ್ ಸ್ಕಿಲ್ಸ್ ಫಾರ್ ಅಪ್ಕಮಿಂಗ್ ಜಾಬ್ ಮಾರ್ಕೆಟ್ಸ್. ಹಾಗಾಗಿ ಭಾರತ ಏನ್ ಮಾಡಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಸಿಗಬಹುದು ಅನ್ನೋದನ್ನ ಮೊದಲೇ ಊಹಿಸಿಕೊಂಡು ಅದಕ್ಕೆ ಮುಂದಾಲೋಚನೆಯನ್ನ ತೆಗೆದುಕೊಂಡು ಸರಿಯಾದ ಕೌಶಲ್ಯಗಳನ್ನ ಹೊಂದಿರುವಂತಹ ಜನರನ್ನ ಸಿದ್ಧಪಡಿಸಬೇಕಾಗಿದೆ. ಇನ್ನು ಇಂಪಾರ್ಟೆಂಟ್ ಸ್ಕಿಲ್ ಫಾರ್ ದ ಫ್ಯೂಚರ್. ಹಾಗಾದ್ರೆ ಯಾವ ಯಾವ ಸ್ಕಿಲ್ಗಳು ಹೆಚ್ಚು ಬೇಡಿಕೆಯನ್ನು ಪಡ್ಕೋಬಹುದು ಮುಂದಿನ ದಿನಗಳಲ್ಲಿ? ಸ್ಕಿಲ್ಸ್ ಲೈಕ್ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದ್ರೆ ಅದೊಂದು ಮೇಜರ್ ಏರಿಯಾ. ಅದರಲ್ಲಿ ಹಲವಾರು ವಿಭಾಗಗಳು ಬರುತ್ತೆ. ಅಂತಂದ್ರೆ ಈಗ ಕಂಪ್ಯೂಟರ್ ಕೋಡಿಂಗ್ ಬರೆಯೋರು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಾ ಇರ್ತಾರೆ. ಮತ್ತೆ ಇದೊಂದೇ ವಲಯ ಅಲ್ಲ, ಹಲವಾರು ವಿಭಾಗಗಳಲ್ಲಿ ಏನೇ ಸಮಸ್ಯೆ ಇರಲಿ ಸಮಸ್ಯೆಯನ್ನ ನಿವಾರಿಸುವ ಒಂದು ಕೌಶಲ್ಯ ಬಹಳ ಮುಖ್ಯ. ಇನ್ನು ಎಮೋಷನಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಭಾವನಾತ್ಮಕವಾಗಿ ನಮಗೆ ಬುದ್ಧಿವಂತಿಕೆ ಇರಬೇಕು. ಅಂತಂದ್ರೆ ನಮ್ಮ ಭಾವನೆಗಳು ಬೇಕಾದ ರೀತಿಯಲ್ಲಿ ಬದಲಾಗದೆ ನಮಗೆ ಬೇಕಾದ ಹಾಗೆ ಸರಿಯಾದ ರೀತಿಯಲ್ಲಿ ಅದನ್ನ ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಇರಬೇಕು. ಮತ್ತೆ ಆ ಎಮೋಷನಲ್ ಇಂಟೆಲಿಜೆನ್ಸ್ ಹೇಳ್ತೀವಲ್ವಾ, ಅಂತಂದ್ರೆ ನಾವು ಎಮೋಷನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ಬೇಕೆ ಹೊರತು ಎಮೋಷನ್ನ ಕಂಟ್ರೋಲ್ಗೆ ನಾವು ಒಳಗಾಗಬಾರ್ದು. ಅದೇ ರೀತಿ ಲೀಡರ್ಶಿಪ್, ನಾಯಕತ್ವದ ಗುಣ, ಅಂಡ್ ಟೆಕ್ ನಾಲೆಜ್, ಇದೆಲ್ಲದರ ಜೊತೆ AI ಮತ್ತೆ ಗ್ರೀನ್ ಸ್ಕಿಲ್ಗಳು. ಗ್ರೀನ್ ಸ್ಕಿಲ್ ಅಂತಂದ್ರೆ ಏನು ಅಂತಂದ್ರೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡುವಂತ ಕೌಶಲ್ಯಗಳು. ಹಲವಾರು ರೀತಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರ್ತಾ ಇದೆ. ಇನ್ನು ಹಲವಾರು ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡುವಂತಹ ಅದಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನ ಹೊಂದಲಿಕ್ಕೆ ಇದು ಬಹಳ ಸೂಕ್ತವಾದ ಕಾಲ. ದೇ ಆರ್ ಬಿಕಮಿಂಗ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕ್ಷೇತ್ರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇವೆ. ಇಂಡಿಯಾ ಇಸ್ ಬಿಹೈಂಡ್ ಇನ್ ಕೀ ಏರಿಯಾಸ್. ಸಮಸ್ಯೆ ಏನು ಅಂತಂದ್ರೆ ವೈಲ್ ಇಂಡಿಯಾ ರ್ಯಾಂಕ್ಸ್ ವೆಲ್ ಇನ್ ಸಮ್ ಏರಿಯಾಸ್, ಕೆಲವೊಂದು ವಿಭಾಗಗಳಲ್ಲಿ ಭಾರತದ ಸ್ಥಾನಮಾನ ಚೆನ್ನಾಗಿದೆ, ಇಟ್ ಇಸ್ ಸ್ಟಿಲ್ ಬಿಹೈಂಡ್ ಇನ್ ಸ್ಕಿಲ್ಸ್ ಫಾರ್ ದ ಫ್ಯೂಚರ್. ಆದ್ರೆ ಭವಿಷ್ಯದ ಕೆಲವು ಕೌಶಲ್ಯಗಳಲ್ಲಿ ಭಾರತ ಇನ್ನು ಹಿಂದೆ ಬಿದ್ದಿದೆ. ಅಂಡ್ ಇನ್ ಅಕಾಡೆಮಿಕ್ ರೆಡಿನೆಸ್ ಅಂತಂದ್ರೆ ಅದರ ಜೊತೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಇದೆಯಲ್ವಾ, ಅದಿನ್ನೂ ಸಮರ್ಪಕವಾಗಿ ತಯಾರಾಗಿಲ್ಲ, ಸಮರ್ಥ ಆಗಿಲ್ಲ. ಮೋರ್ ಫೋಕಸ್ ಇಸ್ ನೀಡೆಡ್ ಆನ್ ರಿಸರ್ಚ್, ಇನೋವೇಷನ್ ಅಂಡ್ ಸಸ್ಟೈನಬಿಲಿಟಿ. ಮುಖ್ಯವಾಗಿ ನಮ್ಮ ಗಮನ ಎಲ್ಲಿರಬೇಕು? ಸಂಶೋಧನೆಗಳ ಮೇಲೆ, ಹೊಸ ಹೊಸ ನಾವೀನ್ಯತೆ ಉಳ್ಳಂತಹ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸೋದ್ರ ಮೇಲೆ, ಮತ್ತೆ ಸುಸ್ಥಿರವಾದಂತಹ ಕ್ರಮಗಳನ್ನು ಕೈಗೊಳ್ಳೋದ್ರ ಮೇಲೆ ಇರಬೇಕು. ಯೂನಿವರ್ಸಿಟೀಸ್ ಅಂಡ್ ಗೌರ್ಮೆಂಟ್ ಮಸ್ಟ್ ಆಕ್ಟ್. ಮುಖ್ಯವಾಗಿ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಯಾವ್ಯಾರು? ಯೂನಿವರ್ಸಿಟಿಗಳು, ವಿಶ್ವವಿದ್ಯಾಲಯಗಳು, ಅದರ ಜೊತೆ ಸರ್ಕಾರ. ಏನ್ ಮಾಡ್ಬೇಕು ಅವರು ಹಾಗಾದ್ರೆ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಶುಡ್ ಟೀಚ್ ಬೋತ್ ಟೆಕ್ನಿಕಲ್ ಅಂಡ್ ಸಾಫ್ಟ್ ಸ್ಕಿಲ್ಸ್. ವಿಶ್ವವಿದ್ಯಾಲಯಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಟೆಕ್ನಿಕಲ್ ನಾಲೆಜ್, ಈಗ ಕೋಡಿಂಗ್ ಇರಬಹುದು ಅಥವಾ ಯಾವುದೇ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿ ಬೇರೆ ಬೇರೆ ವಿಭಾಗಗಳಿರಬಹುದು. ಅದರ ಜೊತೆ ಸಾಫ್ಟ್ ಸ್ಕಿಲ್ಗಳನ್ನ, ಕಮ್ಯುನಿಕೇಶನ್, ಲೀಡರ್ಶಿಪ್, ನೆಟ್ವರ್ಕಿಂಗ್, ಬೇರೆ ಬೇರೆ ಮೃದು ಕೌಶಲ್ಯಗಳ ಮೇಲೂ ಸಹ ಫೋಕಸ್ ಮಾಡಬೇಕು. ಅಂಡ್ ದ ಗೌರ್ಮೆಂಟ್ ಶುಡ್ ಸಪೋರ್ಟ್ ದಿಸ್ ವಿತ್ ದಿ ರೈಟ್ ಪಾಲಿಸೀಸ್ ಅಂಡ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ಸರ್ಕಾರ ಸಹ ಸಹಾಯ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಸರ್ಕಾರ ಏನ್ ಮಾಡಬೇಕು? ಸರಿಯಾದ ನೀತಿ ನಿಯಮಗಳನ್ನು ರೂಪಿಸಬೇಕು. ಮತ್ತೆ ಹೂಡಿಕೆಯನ್ನ ಮಾಡೋದ್ರ ಜೊತೆ, ಹಣಕಾಸಿನ ಸಹಾಯವನ್ನ ಕೊಡೋದ್ರ ಜೊತೆ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವ ರೀತಿ ನೋಡ್ಕೊಳ್ಬೇಕು. ಇನ್ನು ಪಾರ್ಟ್ನರ್ಶಿಪ್ಸ್ ಆರ್ ಕೀ. ಅಂತಂದ್ರೆ ಕೊಲಾಬರೇಷನ್ ಬಿಟ್ವೀನ್ ಕಾಲೇಜ್ಗಳಿರುತ್ತೆ, ಇಂಡಸ್ಟ್ರಿಗಳಿರುತ್ತೆ, ಸ್ಟಾರ್ಟ್ಅಪ್ಗಳಿರುತ್ತೆ, ಮತ್ತೆ ಅದರ ಜೊತೆ ಗೌರ್ಮೆಂಟ್, ಈ ಎಲ್ಲವೂ ಒಟ್ಟಾಗಿ ಸೇರ್ಕೊಂಡು ಒಗ್ಗಟ್ಟಿನಿಂದ ಮುಂದೆ ಕೆಲಸಗಳನ್ನ ಮಾಡಬೇಕು. ಆವಾಗ ಮಾತ್ರ ಇಟ್ ಕ್ಯಾನ್ ಹೆಲ್ಪ್ ಬಿಲ್ಡ್ ಸ್ಟ್ರಾಂಗರ್ ಜಾಬ್ ರೆಡಿ ವರ್ಕ್ ಫೋರ್ಸ್ ಫಾರ್ ದಿ ಫ್ಯೂಚರ್. ಯಾವಾಗ ಇವೆಲ್ಲ ಒಟ್ಟಾಗಿ ಸೇರ್ಕೊಂಡು ಕೆಲಸವನ್ನ ಮಾಡುತ್ತೋ ಆಗ ಮುಂದಿನ ದಿನಗಳಿಗೆ ಬೇಕಾದಂತಹ, ಭವಿಷ್ಯಕ್ಕೆ ಅವಶ್ಯಕವಾದಂತಹ, ಉದ್ಯೋಗಕ್ಕೆ ರೆಡಿ ಆದಂತಹ ಕಾರ್ಯಪಡೆಯನ್ನ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇನ್ನು ನಿನ್ನೆಯಿಂದ ನಾವು ಹಿಂದಿನ ಪೆಂಡಿಂಗ್ ಇರೋದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಳ್ತಾ ಬಂದಿದ್ದೇವೆ. ಇನ್ನು 30ನೇ ತಾರೀಕಿನ ಪೇಪರ್ನಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಷಯಗಳನ್ನು ನೋಡ್ಬಿಡೋಣ. ಇದು ಸಂಡೇ ಅಂತಂದ್ರೆ ಬಹಳ 30ನೇ ತಾರೀಕು ನೆನಪಾಗಿರಬಹುದು ನಿಮ್ಗೆ, ಆವಾಗ ನಾವು ರಜೆಯನ್ನ ಕೊಟ್ಟಿದ್ವಿ.
ಇದರಲ್ಲಿ ಮೊದಲನೇದು ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಜೀನ್ ಮಾಡಿಫೈಡ್ ಪಿಗ್ ಲಿವರ್ ಶೋಸ್ ಪ್ರಾಮಿಸ್. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ಪಿಗ್ ಲಿವರ್ ಅಂತಂದ್ರೆ ಹಂದಿಯ ಯಕೃತ್ತನ್ನ ಮನುಷ್ಯನಿಗೆ ಅಳವಡಿಸಿಕೊಳ್ಳೋದು, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಿಗ್ ಲಿವರ್ ಸಕ್ಸಸ್ಫುಲಿ ಟೆಸ್ಟೆಡ್ ಇನ್ ಹ್ಯೂಮನ್ಸ್. ಸೈಂಟಿಸ್ಟ್ ಟ್ರಾನ್ಸ್ಪ್ಲಾಂಟೆಡ್ ಲಿವರ್ ಫ್ರಾಮ್ ಜೀನ್ ಎಡಿಟೆಡ್ ಪಿಗ್. ಜೀನ್ ಎಡಿಟ್ ಮಾಡಲಾದಂತಹ ಒಂದು ಹಂದಿಯ ಯಕೃತ್ತನ್ನ ಬ್ರೇನ್ ಡೆಡ್ ಹ್ಯೂಮನ್, ಮೆದುಳು ನಿಷ್ಕ್ರಿಯಗೊಂಡ ಮನುಷ್ಯನಿಗೆ ಅಳವಡಿಸಿದ್ದಾರೆ. ಅದು ಸಕ್ಸಸ್ಫುಲ್ ಆಗಿದೆ. ಟು ಟೆಸ್ಟ್ ಹೌ ವೆಲ್ ಇಟ್ ವರ್ಕ್ಸ್ ಓವರ್ 10 ಡೇಸ್, ಸುಮಾರು 10 ದಿನಗಳ ಕಾಲ ಹೀಗೆ ಕೆಲಸ ಮಾಡುತ್ತೆ ಅಂತ ಪರೀಕ್ಷೆ ಮಾಡಿದ್ದಾರೆ. ಅಂಡ್ ದ ರಿಸಲ್ಟ್ಸ್ ವರ್ ಪ್ರಾಮಿಸಿಂಗ್. ಇದರಿಂದ ಒಳ್ಳೆ ಭರವಸೆ ನಮಗೆ ಸಿಗ್ತಾ ಇದೆ. ಇಲ್ಲೊಂದು ವಿಷಯ ಇದೆ ನೋಡಿ, ಬ್ರೇನ್ ಡೆಡ್ ಹ್ಯೂಮನ್. ಬ್ರೇನ್ ಡೆಡ್ ಅಂತಂದ್ರೆ ಮೆದುಳು ಸಂಪೂರ್ಣವಾಗಿ ಡೆಡ್ ಆಗಿರುತ್ತೆ. ಡೆಡ್ ಆದ್ಮೇಲೆ ಮನುಷ್ಯ ಬದುಕಿರ್ತಾನ ಅಂತ ಕೇಳಿದ್ರೆ ಲೀಗಲಿ ಅಥವಾ ಅಫಿಷಿಯಲಿ ಅಥವಾ ಮೆಡಿಕಲಿ ಅವನು ಡೆಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಡೆಡ್ ಹ್ಯೂಮನ್ ಮೇಲೆ ಪ್ರಯೋಗ ಮಾಡಿದ್ರೆ ಏನು ಪ್ರಯೋಜನ ಅಂತ ನೀವು ಕೇಳಬಹುದು. ಇಲ್ಲಿ ಅವರು ಮಾಡಿರೋದು ಏನಂತಂದ್ರೆ, ಮೆದುಳು ಡೆಡ್ ಆಗಿರಬಹುದು, ಮೆದುಳು ನಿಷ್ಕ್ರಿಯಗೊಂಡಿರಬಹುದು, ಆದ್ರೆ ದೇಹದ ಬೇರೆ ಬೇರೆ ಭಾಗಗಳನ್ನ, ಮುಖ್ಯವಾಗಿ ಹೃದಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೃದಯವನ್ನ ನೀವು ವೆಂಟಿಲೇಟರ್ ಅಂತ ಕೇಳಿರಬಹುದು. ಬೇರೆ ಬೇರೆ ಮಷಿನ್ಗಳ ಮೂಲಕ ಮೆದುಳಿನ ಹೊರತುಪಡಿಸಿ ಬೇರೆ ಎಲ್ಲಾ ಅಂಗಗಳು ಕೆಲಸ ಮಾಡುವ ರೀತಿ ನೋಡ್ಕೊಳ್ತಾರೆ. ಹಾಗಾಗಿ ಆ ವ್ಯಕ್ತಿ ಸತ್ತು ಹೋಗಿರಬಹುದು, ಆದ್ರೆ ಬೇರೆ ಭಾಗಗಳು ಸರಿಯಾಗಿ ಕೆಲಸ ಮಾಡುವ ರೀತಿ ಕೃತಕವಾಗಿ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಅದಕ್ಕೆ ವೆಂಟಿಲೇಟರ್ ಮತ್ತೆ ಬೇರೆ ಬೇರೆ ಸಾಧನಗಳನ್ನ ಉಪಯೋಗಿಸ್ತಾರೆ. ಅಂತಹ ಸಿಚುವೇಶನ್ ನಲ್ಲಿ ಈಗ ಪಿಗ್ ಲಿವರ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಅದು ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ಕಂಡುಕೊಂಡಿದ್ದಾರೆ. ನೋ ರಿಜೆಕ್ಷನ್ ಆರ್ ಹೆಲ್ತ್ ಇಶ್ಯೂಸ್ ಸೀನ್. ಈಗ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ಬೇರೆ ಯಾವುದೋ ಪ್ರಾಣಿಯ ಭಾಗವನ್ನ ಇನ್ನೊಂದು ಪ್ರಾಣಿ ಅಂದ್ರೆ ಹಂದಿದು ಮನುಷ್ಯನಿಗೆ ಸೇರಿಸ್ಬಿಟ್ರೆ ದೇಹ ಅದನ್ನ ಒಪ್ಪೋದಿಲ್ಲ. ದೇಹದ ರೋಗ ನಿರೋಧಕ ಶಕ್ತಿ ಇರಬಹುದು ಅಥವಾ ದೇಹದ ಆಂತರಿಕ ವ್ಯವಸ್ಥೆ ಅದನ್ನ ಒಂದು ಪ್ರತಿರೋಧವಾಗಿ ನೋಡುತ್ತೆ. ಅಂತಂದ್ರೆ ಬೇರೆ ಯಾವುದು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದೆ ಅಂತ ಕನ್ಸಿಡರ್ ಮಾಡುತ್ತೆ. ಎಷ್ಟೋ ಸಾರಿ ಇಂತಹ ಪ್ರಯತ್ನಗಳು ವಿಫಲ ಆಗ್ಬಿಡುತ್ತೆ. ಹಾಗಾಗಿ ಆದ್ರೆ ಇಲ್ಲಿ ಪಿಗ್ ಲಿವರ್ ವರ್ಕ್ಡ್ ವೆಲ್ ವಿತೌಟ್ ಬೀಯಿಂಗ್ ರಿಜೆಕ್ಟೆಡ್. ಅದು ರಿಜೆಕ್ಟ್ ಆಗಿಲ್ಲ, ಸರಿಯಾಗಿ ವರ್ಕ್ ಆಗ್ತಾ ಇತ್ತು. ಬ್ಲಡ್ ಫ್ಲೋ, ಲಿವರ್ ಫಂಕ್ಷನ್ಸ್ ಅಂಡ್ ಇಮ್ಯೂನ್ ರೆಸ್ಪಾನ್ಸ್ ವರ್ ಸ್ಟೇಬಲ್. ಅಂತಂದ್ರೆ ರಕ್ತ ಹರಿಯೋದು ಮತ್ತೆ ಯಕೃತ್ತಿನ ಕೆಲವೊಂದು ಕಾರ್ಯಗಳು ಮತ್ತೆ ರೋಗ ನಿರೋಧಕ ಪ್ರತಿಕ್ರಿಯೆ ಎಲ್ಲ ಸ್ಥಿರವಾಗಿತ್ತು. ಇಟ್ ಕುಡ್ ಹೆಲ್ಪ್ ಸೇವ್ ಹ್ಯೂಮನ್ ಲೈಫ್ಸ್. ಮುಂದಿನ ದಿನಗಳಲ್ಲಿ ಏನಾಗಬಹುದು ಇದರಿಂದ? ದಿಸ್ ಟೆಕ್ನಿಕ್ ಮೇ ಬಿ ಯೂಸ್ಡ್ ಆಸ್ ಬ್ರಿಡ್ಜ್ ಥೆರಪಿ. ನೋಡಿ, ಬ್ರಿಡ್ಜ್ ಥೆರಪಿ ಅಂತ ಒಂದು ಟರ್ಮ್ ಬಂದಿದೆ. ಹೇಗಂತಂದ್ರೆ ಟೆಂಪರರಿಲಿ ಸಪೋರ್ಟಿಂಗ್ ಪೇಷಂಟ್ಸ್ ಅಂಟಿಲ್ ಅ ಹ್ಯೂಮನ್ ಲಿವರ್ ಇಸ್ ಅವೈಲೇಬಲ್. ಒಬ್ಬ ವ್ಯಕ್ತಿಗೆ ಏನಾಗಿರುತ್ತೆ, ಅವಶ್ಯಕತೆ ಇರುತ್ತೆ ಲಿವರ್ದು, ಇನ್ನೊಬ್ಬ ವ್ಯಕ್ತಿ ಸಿಕ್ಕಿರೋದಿಲ್ಲ. ಅಷ್ಟು ಹೊತ್ತಿನ ತನಕ ಒಂದು ಲಿವರ್ನ ಅವಶ್ಯಕತೆ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಈ ಹಂದಿಯ ಯಕೃತನ್ನ ಬಳಸ್ಕೊಳ್ಬಹುದು. ಬ್ರಿಡ್ಜ್ ತರ ಇನ್ನೊಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಲಿವರ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡುವ ಬದಲು ಒಂದು ಬ್ರಿಡ್ಜ್ ತರ ಇದನ್ನ ಯೂಸ್ ಮಾಡಬಹುದು. ಆ ಒಂದು ತುರ್ತು ಸಂದರ್ಭದಲ್ಲಿ ಇದು ಹೆಲ್ಪ್ ಮಾಡಬಹುದು. ಸ್ಟಿಲ್ ನೀಡ್ಸ್ ಮೋರ್ ರಿಸರ್ಚ್. ಇದರಲ್ಲಿ ಇನ್ನೂ ಸಹ ಸಂಶೋಧನೆಗಳು ಆಗಬೇಕು. ಪಿಗ್ ಲಿವರ್ ವರ್ಕ್ ಫಾರ್ 10 ಡೇಸ್, 10 ದಿನಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದೆ. ಬಟ್ ಮೋರ್ ಸ್ಟಡೀಸ್ ಆರ್ ನೀಡೆಡ್ ಟು ಟೆಸ್ಟ್ ಲಾಂಗ್ ಟರ್ಮ್ ಯೂಸ್ ಅಂಡ್ ಫುಲ್ ಲಿವರ್ ಫಂಕ್ಷನ್ಸ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರಿಯಾಗಿ ಎಷ್ಟು ದಿನಗಳ ಕಾಲ ಕೆಲಸ ಮಾಡುತ್ತೆ ಮತ್ತೆ ದೀರ್ಘಕಾಲಿಕವಾಗಿ ಇದರಿಂದ ಏನೇನು ಎಫೆಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಸ್ಟಡಿ ಇನ್ನು ಮಾಡಬೇಕಾಗಿದೆ. 6 ಮೈಟ್ ಸಾಲ್ವ್ ಆರ್ಗನ್ ಶಾರ್ಟೇಜ್. ಇನ್ನೊಂದು ಸಮಸ್ಯೆ ಏನಿದೆ ನಮಗೆ, ಹ್ಯೂಮನ್ ಲಿವರ್ಸ್ ಆರ್ ಶಾರ್ಟ್ ಸಪ್ಲೈ. ಮನುಷ್ಯರ ಲಿವರ್ಗಳ ಕೊರತೆ ಇದೆ. ಅಂತಂದ್ರೆ ಎಷ್ಟೋ ಜನರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಬೇಕಾದಾಗ ಸಿಕ್ಕೋದಿಲ್ಲ. ಜೀನ್ ಮಾಡಿಫೈಡ್ ಪಿಗ್ ಲಿವರ್ಸ್ ಕುಡ್ ಬಿ ಆನ್ ಅಲ್ಟರ್ನೇಟಿವ್ ದೋ ಇಟ್ಸ್ ಸ್ಟಿಲ್ ಕಾಂಪ್ಲೆಕ್ಸ್ ಪ್ರೊಸೆಸ್. ಹಾಗಾಗಿ ಜೀನ್ ಎಡಿಟ್ ಮಾಡೋದು ಅಥವಾ ಜೀನ್ ಮಾಡಿಫೈಡ್ ಪಿಗ್ ಲಿವರ್ಸ್ ಗಳಿರುತ್ತಲ್ವಾ, ಅದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಆದ್ರೂ ಸಹ ಇದು ಬಹಳ ಸಂಕೀರ್ಣವಾದಂತಹ ಪ್ರಕ್ರಿಯೆ. ಅಷ್ಟು ಸುಲಭವಾಗಿ ಹೇಳಿದಷ್ಟು ಸುಲಭ ಅಲ್ಲ. ವಿಜ್ಞಾನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅಂತ ನೋಡೋಣ. ಈ ಕಡೆ ಇರೋದು ಇಸ್ರೋ ಸೀಸ್ ಬ್ರೇಕ್ ಥ್ರೂ ಇನ್ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಡೆವಲಪ್ಮೆಂಟ್ ಫಾರ್ LVM-3. ಇದರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನು, ಏನು ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅಂತಂದ್ರೆ ರಾಕೆಟ್ ಎಂಜಿನ್ ದಟ್ ಯೂಸಸ್ ಲಿಕ್ವಿಡ್ ಆಕ್ಸಿಜನ್ ಅಂಡ್ ರಿಫೈನ್ಡ್ ಕೆರೋಸಿನ್ ಆಸ್ ಫ್ಯೂಯಲ್. ರಾಕೆಟ್ ಎಂಜಿನ್ಗೆ ಫ್ಯೂಯಲ್ ಬೇಕಾಗುತ್ತೆ ಮತ್ತೆ ಆಕ್ಸಿಡೈಸರ್ ಬೇಕಾಗುತ್ತೆ. ಫ್ಯೂಯಲ್ ಅಂತಂದ್ರೆ ಇಂಧನ ಉರಿಲಿಕ್ಕೆ ಆಕ್ಸಿಜನ್ ಬೇಕು ಅಥವಾ ಬೇರೆ ಬೇರೆ ಅದನ್ನ ಉರಿಲಿಕ್ಕೆ ಬೇಕಾದಂತ ಕೆಲವೊಂದು ಬೇರೆ ಒಂದು ವಸ್ತುವಿಗೆ ನಾವು ಆಕ್ಸಿಡೈಸರ್ ಅಂತ ಕರೀತೇವೆ. ಅಂತಂದ್ರೆ ಆಮ್ಲಜನಕದ ಮೂಲಕ ಹೊತ್ತಿ ಉರಿಯುತ್ತಲ್ವಾ, ನಮ್ಮ ಪ್ರಕೃತಿಯಲ್ಲೂ ಹಾಗೆ ಆಗುತ್ತೆ. ಅದೇ ರೀತಿ ಇಲ್ಲಿ ಫ್ಯೂಯಲ್ ಉರಿಲಿಕ್ಕೆ ಆಕ್ಸಿಡೈಸರ್ ಬೇಕು. ಇಲ್ಲಿ ಇಂಧನ ಯಾವುದು? ರಿಫೈನ್ಡ್ ಕೆರೋಸಿನ್. ಆಕ್ಸಿಡೈಸರ್ ಯಾವುದು? ಲಿಕ್ವಿಡ್ ಆಕ್ಸಿಜನ್. ಯಾಕೆ ಇದು ಯೂಸ್ಫುಲ್ ಅಂತಂದ್ರೆ ಬೆಟರ್ ಪರ್ಫಾರ್ಮೆನ್ಸ್, ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರುತ್ತೆ. ಗಿವ್ಸ್ ಮೋರ್ ಪುಷ್ ದ್ಯಾನ್ ಕ್ರಯೋಜೆನಿಕ್ ಎಂಜಿನ್ಸ್. ಕ್ರಯೋಜೆನಿಕ್ ಎಂಜಿನ್ ಅಂತಂದ್ರೆ ಕೆಳಗಡೆ ಹೇಳ್ತೇನೆ, ಕ್ರಯೋಜೆನಿಕ್ ಎಂಜಿನ್ಗಿಂತ ಹೆಚ್ಚು ಪುಷ್ ಅನ್ನ ಕೊಡುತ್ತೆ. ಹೆಚ್ಚು ಒತ್ತಡ ಅಂತಂದ್ರೆ ಮೇಲ್ಗಡೆ ತಳ್ಳುವಿಕೆ ಇರುತ್ತಲ್ವಾ ರಾಕೆಟ್ಗೆ, ಅದನ್ನ ಇದು ಹೆಚ್ಚಿಸುತ್ತೆ.
ಚೀಪರ್. ಯಾಕಂತಂದ್ರೆ ಕೆರೋಸಿನ್ ಯೂಸ್ ಮಾಡ್ತಾ ಇದ್ದೇವೆ. ಕೆರೋಸಿನ್ ಇಸ್ ಲೆಸ್ ಕಾಸ್ಟ್ಲಿ, ಈಸಿಯರ್ ಟು ಸ್ಟೋರ್ ದೆನ್ ಲಿಕ್ವಿಡ್ ಹೈಡ್ರೋಜನ್. ಲಿಕ್ವಿಡ್ ಹೈಡ್ರೋಜನ್ ಅನ್ನ ಸ್ಟೋರ್ ಮಾಡೋದಕ್ಕಿಂತ ಈ ಸೀಮೆ ಎಣ್ಣೆಯನ್ನ, ಕೆರೋಸಿನ್ ಅಂದ್ರೆ ಸೀಮೆ ಎಣ್ಣೆ ನಿಮ್ಗೆ ಗೊತ್ತು, ಆ ಸೀಮೆ ಎಣ್ಣೆಯನ್ನ ಸಂಗ್ರಹಿಸೋದಕ್ಕೂ ಸಹ ಬಹಳ ಸುಲಭ ಮತ್ತೆ ಕಡಿಮೆ ಬೆಲೆ ಅದಕ್ಕೆ. ಹಾಗಾಗಿ ಚೀಪರ್ ಅದು. ಈಸಿ ಟು ಹ್ಯಾಂಡಲ್. ಕೆರೋಸಿನ್ ಕ್ಯಾನ್ ಬಿ ಕೆಪ್ಟ್ ಎಟ್ ರೂಮ್ ಟೆಂಪರೇಚರ್. ನಮ್ಮ ರೂಮ್ ಟೆಂಪರೇಚರ್ ನಲ್ಲಿ, ಅಂತಂದ್ರೆ ಒಂದು ವಾತಾವರಣದ ಉಷ್ಣತೆಯಲ್ಲಿ ಅದನ್ನು ಸಂಗ್ರಹಿಸಿ ಇಡಬಹುದು. ಆದ್ರೆ ಲಿಕ್ವಿಡ್ ಹೈಡ್ರೋಜನ್ಗೆ ಬೇರೆಯಾದ ವ್ಯವಸ್ಥೆಗಳು ಬೇಕಾಗಿರುತ್ತೆ. ಇನ್ನು ಸೆಮಿ ಕ್ರಯೋಜೆನಿಕ್ ಮತ್ತೆ ಕ್ರಯೋಜೆನಿಕ್ ಡಿಫರೆನ್ಸ್ ಏನು? ಫೀಚರ್ ನೋಡೋದಾದ್ರೆ ಮೊದಲಿದು ಫ್ಯೂಯಲ್. ಕ್ರಯೋಜೆನಿಕ್ ಇಂಜಿನ್ ನಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಅನ್ನು ಬಳಸ್ತಾರೆ. ಸೆಮಿ ಕ್ರಯೋಜೆನಿಕ್ ಅಲ್ಲಿ ರಿಫೈನ್ಡ್ ಕೆರೋಸಿನ್, ಮೊದಲೇ ಹೇಳಿದ್ವಲ್ವಾ, ಇಲ್ಲಿ ಸೀಮೆ ಎಣ್ಣೆ, ಇಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಇಂಧನವಾಗಿ ಬಳಸೋದು. ಆಕ್ಸಿಡೈಸರ್ ಏನು? ಲಿಕ್ವಿಡ್ ಆಕ್ಸಿಜನ್, ಇಲ್ಲೂ ಲಿಕ್ವಿಡ್ ಆಕ್ಸಿಜನ್. ಎರಡೂ ಕಡೆ ಆಕ್ಸಿಡೈಸರ್ ಆಗಿ, ಇಂಧನವನ್ನ ಉರಿಸುವುದಕ್ಕಾಗಿ ಲಿಕ್ವಿಡ್ ಆಕ್ಸಿಜನ್ ಅನ್ನು ಬಳಸ್ತಾರೆ. ಹ್ಯಾಂಡಲ್ ಮಾಡೋದು ಯಾವ್ದು ಕಷ್ಟ? ಕ್ರಯೋಜೆನಿಕ್ ಇಂಜಿನ್ ನೀಡ್ಸ್ ವೆರಿ ಕೋಲ್ಡ್ ಸ್ಟೋರೇಜ್. ಅಂದ್ರೆ ಈ ಎಂಜಿನಿಗೆ ತುಂಬಾ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು ಅಗತ್ಯವಾಗಿರುತ್ತೆ. ಆದ್ರೆ ಸೆಮಿ ಕ್ರಯೋಜೆನಿಕ್ ಇಂಜಿನಿನ ಇಂಧನವನ್ನ ಸ್ಟೋರ್ ಮಾಡ್ಲಿಕ್ಕೆ ನಾವು ರೂಮ್ ಟೆಂಪರೇಚರ್ ಅನ್ನು ಸಹ ಅದನ್ನು ಸ್ಟೋರ್ ಮಾಡಬಹುದು. ಯು ಕ್ಯಾನ್ ಸ್ಟೋರ್ ಎಟ್ ರೂಮ್. ಕಾಸ್ಟ್ ಯಾವ್ದಕ್ಕೆ ಹೆಚ್ಚು? ಎಕ್ಸ್ಪೆನ್ಸಿವ್ ಯಾವುದು? ಕ್ರಯೋಜೆನಿಕ್ ಎಂಜಿನ್. ಇನ್ನು ಸೆಮಿ ಕ್ರಯೋಜೆನಿಕ್ ಎಂಜಿನ್ ಚೀಪರ್. ಇಷ್ಟನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಇದಾದ ನಂತರ, ವೈ ಆರ್ ಟಿಬಿ ಪೇಷಂಟ್ಸ್ ಡೇಟಾ ಶೇರ್ಡ್ ಫಾರ್ ನ್ಯೂಟ್ರಿಷನ್ ಸಪೋರ್ಟ್? ಟಿಬಿಯ ಬಗ್ಗೆ ಹಲವಾರು ಚರ್ಚೆಗಳಾಗ್ತಾನೆ ಇರುತ್ತೆ ಆಗಾಗ. ಇಲ್ಲಿ ಬಂದಿರುವಂತಹ ವಿಷಯ ಪ್ರೈವೇಸಿ ಬಗ್ಗೆ, ಪ್ರೈವೇಸಿ ಇಶ್ಯೂ. ಟಿಬಿ ಪೇಷಂಟ್ಸ್ ಆರ್ ಬೀಂಗ್ ಆಸ್ಕ್ಡ್ ಟು ಶೇರ್ ದರ್ ಪರ್ಸನಲ್ ಡೇಟಾ ಅಂಡ್ ಫೋಟೋಸ್ ಟು ಗೆಟ್ ನ್ಯೂಟ್ರಿಷನ್ ಸಪೋರ್ಟ್. ದಿಸ್ ಇಸ್ ಅ ವಯಲೇಷನ್ ಆಫ್ ದರ್ ಪ್ರೈವೇಸಿ ಅಂಡ್ ನಾಟ್ ಎಥಿಕಲಿ ರೈಟ್. ಅಂದ್ರೆ ಟಿಬಿ ಪೇಷಂಟ್ಗಳು ತಮಗೆ ಬೇಕಾದಂತಹ ಈಗ ಪೋಷಕಾಂಶಗಳ ಬೆಂಬಲವನ್ನು ಪಡಿಲಿಕ್ಕೆ, ಆಹಾರ ವ್ಯವಸ್ಥೆನ ಸರಿಯಾಗಿ ಪಡ್ಕೊಳ್ಳಿಕ್ಕೆ ಅವ್ರ ಹತ್ರ ಪರ್ಸನಲ್ ಡೇಟಾ ಕೊಡಿ ಅಥವಾ ನಿಮ್ಮ ಫೋಟೋವನ್ನು ಹಂಚ್ಕೊಳ್ಳಿ ಅಂತ ಸಹ ಕೇಳ್ತಾ ಇದ್ದಾರೆ. ಇದು ವಯಲೇಷನ್ ಆಫ್ ದರ್ ಪ್ರೈವೇಸಿ, ಅವರ ಗೌಪ್ಯತೆಗೆ ಉಲ್ಲಂಘನೆಯನ್ನ ತರ್ತಾ ಇದೆ. ಮತ್ತೆ ನೈತಿಕವಾಗಿಯೂ ಸಹ ಇದು ಸರಿಯಲ್ಲ. ಕನ್ಸೆಂಟ್ ಪ್ರಾಬ್ಲಮ್. ದ ಪ್ರೋಗ್ರಾಮ್ ಸೇಸ್ ಪೇಷಂಟ್ ಮಸ್ಟ್ ಗಿವ್ ಕನ್ಸೆಂಟ್. ಅಂತಂದ್ರೆ ಅವರು ಮುಖ್ಯವಾಗಿ ಸಮ್ಮತಿ ನೀಡಲೇಬೇಕು ಅಂತ ಪ್ರೋಗ್ರಾಮ್ ನಲ್ಲಿ ಹೇಳ್ತಾ ಇದ್ದಾರೆ. ಟಿಬಿ ಪೇಷಂಟ್ಗಳ ಕೆಲವೊಂದು ಅವರಿಗೆ ಸಂಬಂಧಪಟ್ಟಂತಹ ಪೋಷಕಾಂಶ ವಿತರಣಾ ಅಥವಾ ಆಹಾರ ವಿತರಣಾ ಪ್ರೋಗ್ರಾಮ್ಗಳಲ್ಲಿ. ಬಟ್ ಮೆನಿ ಪೇಷಂಟ್ಸ್ ಮೇ ಫೀಲ್ ಫೋರ್ಸ್ ಟು ಅಗ್ರಿ. ಆದ್ರೆ ಇದು ಒತ್ತಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅವರು. ಹಾಗಾಗಿ ಬಿಕಾಸ್ ದೇ ನೀಡ್ ದ ಸಪೋರ್ಟ್. ಯಾಕಂತಂದ್ರೆ ಅವರಿಗೆ ಬೇಕಾದಂತಹ ಅವಶ್ಯಕತೆಗಳನ್ನ ಅವರು ಪೂರೈಸಿಕೊಳ್ಳಲೇಬೇಕು. ಇನ್ನು ಅನಗತ್ಯವಾಗಿ ಅಥವಾ ಅನಿವಾರ್ಯವಾಗಿ ಅವರು ತಮ್ಮ ಮಾಹಿತಿಯನ್ನು ಕೊಡ್ಲೇಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್. ಫೋಟೋಸ್ ಆಫ್ ಟಿಬಿ ಪೇಷಂಟ್ಸ್, ಇವನ್ ಚಿಲ್ಡ್ರನ್ ರಿಸೀವಿಂಗ್ ಫುಡ್ ಕಿಟ್ಸ್ ಆರ್ ಬೀಂಗ್ ಶೇರ್ ಟು ಸೋಷಿಯಲ್ ಮೀಡಿಯಾ. ಎಷ್ಟೋ ಸಾರಿ ಇಂಥ ರೋಗ ಬಂದಿರೋರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡ್ತಾರೆ. ಮಕ್ಕಳ ಇಮೇಜ್ಗಳು ಸಹ ಅದರಲ್ಲಿ ಇರುತ್ತೆ. ವಿಚ್ ಇಸ್ ರಾಂಗ್ ಅಂಡ್ ಕ್ಯಾನ್ ಎಂಬರಾಸ್ ಪೇಷಂಟ್ಸ್. ಹೀಗಾಗಿ ಎಷ್ಟು ಸಾರಿ ಏನಾಗ್ಬಿಡುತ್ತೆ, ಅವರ ಫೋಟೋಗಳು ಎಲ್ಲೆಲ್ಲೋ ಹೊರದಾಡುತ್ತೆ. ಮುಂದೆ ಸಮಾಜ ಈ ಫೋಟೋವನ್ನ ಇಟ್ಕೊಂಡು ಅವರನ್ನು ತಾರತಮ್ಯ ಮಾಡ್ತಾ ಹೋಗುತ್ತೆ. ಅಂತಂದ್ರೆ ಅವರಿಗೆ ಮುಂದೆ ಎಂಬರಾಸ್ ಆಗಬಹುದು ಅಥವಾ ಸಮಾಜದಲ್ಲಿ ಅವರ ಒಂದು ಸ್ಥಾನಮಾನ ಕಡಿಮೆ ಆಗಬಹುದು. ಸಪೋರ್ಟ್ ಶುಡ್ ಬಿ ಯೂನಿವರ್ಸಲ್. ನ್ಯೂಟ್ರಿಷನ್ ಹೆಲ್ಪ್ ಶುಡ್ ಬಿ ಬೇಸಿಕ್ ರೈಟ್. ಮುಖ್ಯವಾಗಿ ನಮಗೆ ಬೇಕಾದ ಆಹಾರವನ್ನು ಪಡ್ಕೊಳ್ಳೋದು, ಪೋಷಕಾಂಶಗಳನ್ನ ಪಡ್ಕೊಳ್ಳೋದು ನಮ್ಮ ಮೂಲಭೂತ ಹಕ್ಕಾಗಿರ್ಬೇಕು ಹೊರತು ನಾಟ್ ಸಮಥಿಂಗ್ ದಟ್ ಡಿಪೆಂಡ್ಸ್ ಆನ್ ಚಾರಿಟಿ ಆರ್ ಅಪ್ರೂವಲ್ ಫ್ರಮ್ ಡೋನರ್ಸ್. ಯಾರೋ ಒಬ್ರು ಬಂದು ಕೊಡೋದು ಅಥವಾ ದಾನಿಗಳು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಅದನ್ನ ದಾನ ಮಾಡ್ತಾ ಇದೆ, ಹಾಗಾಗಿ ನಾವು ಅದನ್ನ ಪಡ್ಕೊಳ್ಳೋದು, ಈ ರೀತಿಯ ವ್ಯವಸ್ಥೆಗಳು ಇರಬಾರದು. ಪರಿಸ್ಥಿತಿ ಇನ್ನಷ್ಟು ಸುಧಾರಿಸಬೇಕು. ಬೆಟರ್ ಪ್ರಾಕ್ಟೀಸಸ್ ಎಕ್ಸಿಸ್ಟ್. ಆದ್ರೂ ಸಹ ಕೆಲವೊಂದು ರಾಜ್ಯಗಳಲ್ಲಿ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸ್ಟೇಟ್ಸ್ ಲೈಕ್ ಕೇರಳ ಅಂಡ್ ತಮಿಳುನಾಡು ಈ ಸಪೋರ್ಟ್ ವಿತೌಟ್ ಮಿಸ್ಯೂಸಿಂಗ್ ಪೇಷಂಟ್ ಡೇಟಾ. ಈ ರಾಜ್ಯಗಳಲ್ಲಿ ಈ ಒಂದು ರೋಗಿಗಳ ಮಾಹಿತಿಯನ್ನ ಮಿಸ್ಯೂಸ್ ಮಾಡಿಕೊಳ್ಳದೆ ಅವರಿಗೆ ಬೇಕಾದಂತಹ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ. ಶೋವಿಂಗ್ ಇಟ್ ಇಸ್ ಪಾಸಿಬಲ್ ಟು ಹೆಲ್ಪ್ ಪೇಷಂಟ್ಸ್ ವೈಲ್ ರೆಸ್ಪೆಕ್ಟಿಂಗ್ ದರ್ ಡಿಗ್ನಿಟಿ. ಅವರ ಘನತೆಗೂ ಸಹ ಗೌರವ ಕೊಡಬೇಕು, ಅದೇ ರೀತಿ ಅವರಿಗೆ ಬೇಕಾದ ಸಹಕಾರವನ್ನು ಸಹ ಕೊಡ್ಬೇಕು. ಇದು ಸಹ ಸಾಧ್ಯ ಇದೆ ಅಂತ ತಮಿಳುನಾಡು ಮತ್ತೆ ಕೇರಳದಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಇದನ್ನ ಇಡೀ ದೇಶದಲ್ಲಿ ನಾವು ಜಾರಿಗೊಳಿಸಬೇಕು. ಇದಾದ ನಂತರ ಈ ಕೆಳಗಡೆ ಇರೋದು US ಮೀಸಲ್ಸ್ ಕೇಸಸ್ ಸ್ಟಿಲ್ ಮಾರ್ಚ್ ಸರ್ಪಾಸ್ ಆಲ್ ಆಫ್ 2024. ಅಂತಂದ್ರೆ ದಡಾರ ರೋಗ ಅಂತ ಕನ್ನಡದಲ್ಲಿ ಕರೀತಾರೆ. US ನಲ್ಲಿ ಈ ದಡಾರ ರೋಗದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಖ್ಯವಾಗಿ ಏನೇನು ದಡಾರಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳನ್ನು ನೋಡ್ಬೇಕು. ಮೀಸಲ್ಸ್ ಇಸ್ ಹೈಲಿ ಕಂಟ್ಯಾಜಿಯಸ್ ವೈರಲ್ ಡಿಸೀಸ್. ಇದು ವೈರಸ್ ನಿಂದ ಬರುವಂತ ಕಾಯಿಲೆ. ಯಾವ ವೈರಸ್? ಕಾಸ್ಡ್ ಬೈ ವೈರಸ್ ಫ್ರಾಮ್ ದಿ ಪ್ಯಾರಾಮಿಕ್ಸೋ ವೈರಸ್ ಫ್ಯಾಮಿಲಿ. ಪ್ಯಾರಾಮಿಕ್ಸೋ ವೈರಸ್ ಅನ್ನುವಂತಹ ಒಂದು ಕುಟುಂಬದಿಂದ ಬಂದಂತಹ ವೈರಸ್ ನಿಂದ ಇದು ಹರಡುತ್ತೆ. ದಟ್ ಸ್ಪ್ರೆಡ್ಸ್ ಥ್ರೂ ಏರ್ ಆರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂಡ್ ಮೇನ್ಲಿ ಅಫೆಕ್ಟ್ ದಿ ಲಂಗ್ಸ್ ಫಸ್ಟ್ ಅಂಡ್ ಇನ್ ದಿ ಹೋಲ್ ಬಾಡಿ. ಅಂತಂದ್ರೆ ಮೊದಲು ಗಾಳಿ ಅಥವಾ ನೇರ ಸಂಪರ್ಕದ ಮೂಲಕ ಹರಡುತ್ತೆ, ಶ್ವಾಸಕೋಶದ ಮೇಲೆ ಪರಿಣಾಮ ಬೀರಿ ನಂತರ ಇಡೀ ದೇಹದ ಮೇಲೆ ಸಹ ಹರಡ್ತಾ ಹೋಗುತ್ತೆ.
ಇದರ ಮುಖ್ಯ ಲಕ್ಷಣಗಳು ಏನೇನು ಅಂತಂದ್ರೆ ಹೈ ಫೀವರ್, ಜ್ವರ, ಮತ್ತೆ ಕೆಮ್ಮು, ಮೂಗು ಸೋರ್ತಾ ಇರೋದು, ಕಣ್ಣು ಕೆಂಪಾಗೋದು, ಮತ್ತೆ ಕೆನ್ನೆ ಮೇಲೆ ಬಿಳಿ ಚುಕ್ಕುಗಳು ಕಾಣಿಸ್ಕೊಳ್ಳೋದು, ಮತ್ತೆ ಚರ್ಮದಲ್ಲಿ ದದ್ದು ಅಂತ ಹೇಳ್ತೇವೆ, ಸ್ಕಿನ್ ರ್ಯಾಷಸ್ಗಳು ಎಲ್ಲ ಸಹ ಇದರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಎಲ್ಲ ಲಕ್ಷಣಗಳನ್ನ ಇದು ಹೊಂದಿರುತ್ತೆ. ದೇರ್ ಇಸ್ ನೋ ಸ್ಪೆಸಿಫಿಕ್ ಮೆಡಿಸಿನ್, ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಔಷಧಿ ಇಲ್ಲ. ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಲೈಕ್ ರೆಸ್ಟ್, ಫ್ಲೂಯಿಡ್ಸ್ ಅಂಡ್ ಫೀವರ್ ಕಂಟ್ರೋಲ್ ಇಸ್ ಗಿವನ್. ಹಾಗಾಗಿ ವಿಶ್ರಾಂತಿ ಅಥವಾ ಬೇರೆ ಬೇರೆ ಸಿರಪ್ಗಳು ಅಥವಾ ಜ್ವರ ನಿಯಂತ್ರಣ ಮಾಡಲಿಕ್ಕೆ ಬೇರೆ ಬೇರೆ ಚಿಕಿತ್ಸೆ ಕೊಡಬಹುದು ಅಷ್ಟೇ. ಅದಕ್ಕೆ ಆ ವೈರಸ್ ಅನ್ನ ಕೊಲ್ಲಲಿಕ್ಕೆ ಸ್ಪೆಸಿಫಿಕ್ ಆದ ಮೆಡಿಸಿನ್ ಇನ್ನೂ ಸಹ ತಯಾರಾಗಿಲ್ಲ. ಅನ್ವ್ಯಾಕ್ಸಿನೇಟೆಡ್ ಪೀಪಲ್, ಲಸಿಕೆ ಹಾಕಿಸಿಕೊಳ್ಳದವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಎಸ್ಪೆಷಲಿ ಯಂಗ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವುಮೆನ್, ಅದರಲ್ಲೂ ಮುಖ್ಯ ಚಿಕ್ಕ ಮಕ್ಕಳು ಮತ್ತೆ ಗರ್ಭಿಣಿಯರು ಆರ್ ಎಟ್ ಹೈಯರ್ ರಿಸ್ಕ್ ಆಫ್ ಸಿವಿಯರ್ ಇಲ್ನೆಸ್ ಅಂಡ್ ಕಾಂಪ್ಲಿಕೇಶನ್, ತುಂಬಾ ಅನಾರೋಗ್ಯದ ಅಪಾಯವನ್ನು ಹೊಂದಿರ್ತಾರೆ. ಅವರು ಹೆಚ್ಚು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ವ್ಯಾಕ್ಸಿನೇಷನ್ ಇಸ್ ದಿ ಬೆಸ್ಟ್ ಪ್ರೊಟೆಕ್ಷನ್. ಹಾಗಾಗಿ ಮುಖ್ಯವಾಗಿ ಇದಕ್ಕೆ ಒಳ್ಳೆಯ ಪರಿಹಾರ ಏನು? ಲಸಿಕೆನ ಹಾಕಿಸ್ಕೊಳ್ಳೋದು. ಪೀಪಲ್ ವಿತೌಟ್ ಇಮ್ಯುನಿಟಿ ಕ್ಯಾನ್ ಈಸಿಲಿ ಗೆಟ್ ಇನ್ಫೆಕ್ಟೆಡ್. ಲಸಿಕೆ ಹಾಕಿಸ್ಕೊಳ್ಳದವರು ಬಹಳ ಬೇಗ ಇನ್ಫೆಕ್ಟ್ ಆಗಬಹುದು, ಸುಲಭವಾಗಿ ಸೋಂಕಿಗೆ ಒಳಗಾಗಬಹುದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಲಸಿಕೆಗಳನ್ನ ಎಲ್ಲರೂ ತೆಗೆದುಕೊಳ್ಬೇಕು. US ನಲ್ಲಿ ಇದರ ಸಂಖ್ಯೆ, ಈ ಒಂದು ರೋಗ ಹರಡ್ತಾ ಇರುವ ಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ವೈರಸ್ ನಿಂದ ಹರಡೋದು ಪ್ಯಾರಾಮಿಕ್ಸೋ ವೈರಸ್ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಳಿ. ಇದಾದ ನಂತರ ಎಲ್ಲ ಆರ್ಟಿಕಲ್ ನ ಕವರ್ ಮಾಡಿದ್ದೇವೆ. ಈ ಕಡೆ ಚಿಕ್ಕದಾಗಿ ಒಂದು ಆರ್ಟಿಕಲ್ ಇತ್ತು, ಇನ್ಫಾರ್ಮೇಶನ್ ಅಷ್ಟೇ. ಇದು ಸ್ಕ್ರೀನ್ ಯೂಸ್ ಬಿಫೋರ್ ಬೆಡ್ ಟೈಮ್ ಲಿಂಕ್ಡ್ ವಿತ್ ಪುವರ್ ಸ್ಲೀಪ್ ಕ್ವಾಲಿಟಿ. ನಿಮಗೆ ಮೊದಲೇ ನಾವು ಒಂದ್ಸರಿ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಮುಖ್ಯವಾಗಿ ನಾವು ಮಲಗುವುದಕ್ಕಿಂತ ಮೊದಲು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ಬಹಳಷ್ಟು ಬ್ರೈನ್ಗೆ ಡ್ಯಾಮೇಜ್ ಆಗುತ್ತೆ. ಎಷ್ಟೋ ಸಾರಿ ನಮಗೆ ಗೊತ್ತಿದ್ರು ಸಹ ನಾವು ನೇರವಾಗಿ ಮೊಬೈಲ್ ಎತ್ಕೊಂಡು ಬಿಡ್ತೇವೆ. ರಾತ್ರಿ ಎಷ್ಟೋ ಹೊತ್ತಿನ ತನಕ ಮೊಬೈಲ್ ಅನ್ನು ನೋಡ್ತಾ ಇರ್ತೇವೆ. ಆ ಸ್ಕ್ರೀನ್ ಟೈಮ್ ಅಥವಾ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಲೀಪ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಲೀಪ್ ಕ್ವಾಲಿಟಿ ಯಾವಾಗ ಕಡಿಮೆ ಆಗುತ್ತೋ ಇಡೀ ದಿನ ನಾವು ಲೆಥಾರ್ಜಿಕ್ ಆಗಿರ್ತೇವೆ, ಸ್ವಲ್ಪ ಆಲಸ್ಯದಿಂದ ಇರ್ತೇವೆ, ಸರಿಯಾಗಿ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಂದ್ರೆ ಈಗ ಡೈಲಿ ಸ್ಕ್ರೀನ್ ಯೂಸ್ ಇಲ್ಲಿ ನೋಡಿ ಕೊಡ್ತಾರೆ, ಡೈಲಿ ಸ್ಕ್ರೀನ್ ಯೂಸ್ ವಾಸ್ ಅಸೋಸಿಯೇಟೆಡ್ ವಿತ್ ಲೇಟರ್ ಬೆಡ್ ಟೈಮ್ಸ್, ಅಪ್ರಾಕ್ಸಿಮೇಟ್ಲಿ 50 minutes ಲೆಸ್ ಸ್ಲೀಪ್ ಈಚ್ ವೀಕ್. ಪ್ರತಿ ವಾರದಲ್ಲಿ ಎವರೇಜ್ ಆಗಿ ನಾವು 50 ನಿಮಿಷದಷ್ಟು ಕಡಿಮೆ ಮಲಗ್ತಾ ಇದ್ದೀವಿ ಅಂತಂದ್ರೆ ಅದರ ಅರ್ಥ ನಮ್ಮ ದೇಹಕ್ಕೆ ನಿದ್ದೆ ಕಡಿಮೆ ಬೇಕಾಗ್ತಾ ಇದೆ ಅಂತಲ್ಲ, ದೇಹಕ್ಕೆ ಅವಶ್ಯಕವಾಗಿರೋಷ್ಟು ನಿದ್ದೆ ಸಿಗ್ತಾ ಇಲ್ಲ. ನಾವು ಸ್ಕ್ರೀನ್ ಯೂಸ್ ಮಾಡ್ತಾ ಮೆದುಳು ಇನ್ನಷ್ಟು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ಅದಕ್ಕೆ ಬೇಕಾದಷ್ಟು ರೆಸ್ಟ್ ಸಿಗ್ತಾ ಇಲ್ಲ. ಹಾಗಾಗಿ who are at risk for poor sleep due to social jet lag ಅಂತಂದ್ರೆ ಮಿಸ್ಅಲೈನ್ಮೆಂಟ್ ಬಿಟ್ವೀನ್ ಸರ್ಕಾರ್ಡಿಯನ್ ರಿದಮ್ಸ್ ಅಂಡ್ ಸೋಷಿಯಲ್ ಕಮಿಟ್ಮೆಂಟ್ಸ್. ಏನಾಗುತ್ತೆ ಇದರಿಂದ? ನಮ್ಮ ಕಮಿಟ್ಮೆಂಟ್ಗಳಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೊರಡೋರು ಇರ್ತಾರೆ, ಓದೋರು ಇರ್ತಾರೆ, ಸ್ಟೂಡೆಂಟ್ಸ್ಗಳು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋರು ಇರ್ತಾರೆ. ಯಾವಾಗ ರಾತ್ರಿ ಮಲಗೋದು ಲೇಟ್ ಆಗುತ್ತೋ ಬೆಳಿಗ್ಗೆ ಏಳ್ಲಿಕ್ಕೆ ಲೇಟ್ ಆಗುತ್ತೆ. ಎಲ್ಲ ಸೋಷಿಯಲ್ ಕಮಿಟ್ಮೆಂಟ್ಗಳು ಮಿಸ್ಅಲೈನ್ ಆಗ್ತಾ ಹೋಗುತ್ತೆ, ಎಲ್ಲ ಅಸ್ತವ್ಯಸ್ತ ಆಗ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರ್ಡಿಯನ್ ರಿದಮ್ ಅಂತ ಕೇಳಿರ್ಬೋದು ನೀವು. ಅಂತಂದ್ರೆ ನಮ್ಮ ದಿನಚರಿಯಲ್ಲಿ ಎಷ್ಟು ಹೊತ್ತಿಗೆ ಮಲಗ್ತೇವೆ, ಎಷ್ಟೊತ್ತಿಗೆ ಹೇಳ್ತೇವೆ ಅನ್ನೋದು ಫಿಕ್ಸ್ ಆಗಿದ್ರೆ ಒಳ್ಳೇದು. ಒಂದೇ ಸಮಯಕ್ಕೆ ಮಲಗಿ ಒಂದೇ ಸಮಯಕ್ಕೆ ಹೇಳೋದು ಬಹಳ ಒಳ್ಳೆಯದು ಅಂತ ವೈದ್ಯರು ಹೇಳ್ತಾರೆ. ಅದಕ್ಕೆ ನಾವು ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡುವಂತ ಸಂದರ್ಭ ಬಂದಿದೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.